Yes, now it's a turn to connecting each other. ಸೊ ಈ ಕ್ಲಾಸ್ ಈ ಬ್ಯಾಚ್ ಎಂಡ್ ಆಗ್ತಾ ಇದೆ. ಲೆಟ್ಸ್ ನೋ ಈಚ್ ಅದರ್ ಅಂಡ್ ನಿಮ್ಮ ಯುನೀಕ್ ಸ್ಪೆಷಲ್ ಸ್ಟೋರಿ, ನಿಮ್ಮ ಯುನೀಕ್ ಡ್ರೀಮ್ಸ್ ಇರ್ಬೋದು, ಅಂಡ್ ವಾಟ್ ಎಕ್ಸ್ಪೀರಿಯನ್ಸ್ ಯು ಗಾನ್ ಥ್ರೂ. ಈ ಒಂದು ಜರ್ನಿಗೆ ಬಂದು 2 ತಿಂಗಳಲ್ಲಿ ನಿಮ್ಗೆ ಏನ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂಡ್ ಹೌ ಯು ಲೈಕ್ ಏನ್ ಗೇನ್ ಮಾಡೋಕ್ ಸಾಧ್ಯ ಆಯ್ತು. ಲೈಕ್ ನಿಮ್ಗೆ ಮಾತಾಡೋಕೆ ಏನಾದ್ರು ನಿಮ್ಗೆ ಶೈ ಇರ್ಬೋದು, ಬಟ್ ಒನ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ಲೈಕ್ ಆಲ್ರೆಡಿ ನಾನು ಮೆಸೇಜ್ ಮಾಡಿದೆ ಗ್ರೂಪ್ ನಲ್ಲಿ, ಹಾಗೆ ನಿಮ್ಗೆ ವಾಯ್ಸ್ ಮೇಲ್ ಕೂಡ ಕಳಿಸಿದ್ದೆ ಅಲ್ವಾ. ಸಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಲೈಕ್ ನಾನು ಎಷ್ಟೇ ಹೇಳ್ಬೋದು, ಓಕೆ ಈ ಪ್ಲೇಸ್ ನಲ್ಲಿ ನಾನು ಈ ತರದೆಲ್ಲ ಹೇಳ್ಕೊಡ್ತೀನಿ, ಬನ್ನಿ ಬನ್ನಿ ಅಂತ. ಸುಮಾರು ಜನ ಅವರು ಫಸ್ಟ್ ಬರ್ತಾರೆ, ಲೈಕ್ ಓಕೆ ಇದೇನೋ ಸ್ಕ್ಯಾಮ್ ಇರ್ಬೋದೇನೋ, ಇದೇನೋ ಎಲ್ಲಿ ನಮ್ಗೆ ಹೇಳ್ಕೊಡ್ತಾರೋ ಇಲ್ವೋ, ಫೀಸ್ ಕೊಟ್ಟಾದ್ಮೇಲೆ ಏನಾಗ್ಬೋದು ಆ ರೀತಿ ಇರುತ್ತಲ್ವಾ. ಆಬ್ವಿಯಸ್ಲಿ ನಾನು ಕೂಡ ಫೇಸ್ ಮಾಡಿದೀನಿ. ಸೊ ಅವ್ರಿಗೆ ಯಾವಾಗ ಬಿಲೀಫ್ ಬರುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅವ್ರ ರೀತಿಯಾದ ಒಬ್ರು ಸಕ್ಸಸ್ ಆಗಿರೋದನ್ನ ನೋಡಿದ್ರೆ ಬಿಲೀಫ್ ಬರುತ್ತೆ, ರೈಟ್. ಸೊ ಈಗ ರೂಪಾ ಮ್ಯಾಮ್ ಇರ್ಬೋದು. ಸೊ ರೂಪಾ ಮ್ಯಾಮ್ ತರದವರು ಸುಮಾರು ಜನ ಇರ್ತಾರೆ. ಈಗ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ. ಲೈಕ್ 8 ಕೋಟಿ ಜನದಲ್ಲಿ ಎಷ್ಟೊಂದ್ ಜನಕ್ಕೆ ಆರ್ಟ್ ನೀಡೆಡ್ ಇದೆ. ಹೀಲ್ ಆಗೋಕ್ ಇರ್ಬೋದು, ಅವ್ರ ಕೆರಿಯರ್ ಬಿಲ್ಡ್ ಮಾಡ್ಕೊಳಕ್ ಇರ್ಬೋದು, ಅಥವಾ ಅವ್ರ ಖುಷಿಗಿರ್ಬೋದು, ಅಥವಾ ಅವ್ರ ಲಾಂಗ್ ಟರ್ಮ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳಕ್ ಇರ್ಬೋದು, ಅವ್ರದ್ದು ಎಷ್ಟೋ ವರ್ಷದ ಕನ್ಸನ್ನ ಅವ್ರು ಈಡೇರಿಸ್ಕೊಳಕ್ ಇರ್ಬೋದು. ಸೊ ಸುಮಾರು ರೀತಿಯವ್ರಿಗೆ ಆರ್ಟ್ ಬೇಕಾಗಿರುತ್ತೆ. ಬಟ್ ಅವ್ರಿಗೆ ಈ ಪ್ಲೇಸ್ ನಲ್ಲಿ ಹೇಳ್ಕೊಡ್ತಾರೆ ಅಂತಂದ್ರೆ ದೇ ಜಸ್ಟ್ ಡೋಂಟ್ ಬಿಲೀವ್. ಸುಮಾರು ಜನ ಅವ್ರ ಆಪರ್ಚುನಿಟಿಯನ್ನ ಕಳ್ಕೊಳ್ತಾರೆ. ಅಂಡ್ ಐ ರಿಯಲಿ ನೀಡ್ ಯುವರ್ ಹೆಲ್ಪ್. ಎಸ್, ಆರಾಮಾಗಿ ಫ್ರೀಯಾಗಿ ಓಪನ್ ಆಗಿ ಮಾತಾಡಿ. ಸುಮಾರು ಜನಕ್ಕೆ ಇರುತ್ತೆ ಒಳಗಡೆ ಹೇಳೋಕ್ಕಾಗೋದಿಲ್ಲ, ಅದೇನೋ ಒಂದ್ ಶೈ, ಅದೇನೋ ಓಕೆ ಹೆಂಗ್ ಕ್ಯಾಮ್ರಾ ಮುಂದೆ ಹೋಗೋದು ಹಾಗೆ ಅಂತ. ಲೈಕ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಲೈಕ್ ನಿಮ್ಮ ಒಂದು ಟ್ರೂ ಸ್ಟೋರಿ, ಟ್ರೂ ಎಕ್ಸ್ಪೀರಿಯನ್ಸ್ ಏನಿದೆ, ಲೈಕ್ ಹೇಗ್ ಬಂದ್ರಿ ಕ್ಲಾಸ್ಗೆ. ಸೊ ಆ ಟ್ರೂ ಎಕ್ಸ್ಪೀರಿಯನ್ಸ್ ಇಂದ ನೀವು ಇನ್ನೊಂದು 10 ಜನರ ಜೀವನನ ಬದಲಾಯಿಸ್ಬೋದು. ಆ ಒಂದು ಅವಕಾಶ ನಿಮ್ಮ ಕೈಲಿದೆ. ಸೊ ಈಗ ನಾನ್ ಏನೇ ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಹೇಳ್ಕೊಡ್ತೀನಿ ಅಂತ ಅಂದ್ರು, ದೇ ಜಸ್ಟ್ ರಿಲೇಟ್ ಟು ದ ರಿಯಲ್ ಸ್ಟೋರೀಸ್. ಸೊ ನನ್ಗೆ ನಿಮ್ಮ ರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಕ್ಲಾಸ್ ನಲ್ಲಿ, ಅಂಡ್ ನಾನೊಂದಷ್ಟು ಕ್ವೆಶನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸೊ ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ, ಅಂಡ್ ವಾಲಂಟರಿ ಆಗಿ ನೀವು ಲೈಕ್ ನನ್ಗೆ ಇವಾಗ ಫೀಡ್ಬ್ಯಾಕ್ ಕೊಡ್ಬೋದು. ಐ ಡೋಂಟ್ ಆಸ್ಕ್ ಎನಿ ಒನ್ ನೀವು ಫೀಡ್ಬ್ಯಾಕ್ ಕೊಡ್ಲೇಬೇಕು ಅಂತ ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ. ಇಟ್ಸ್ ಕಂಪ್ಲೀಟ್ಲಿ ಯುವರ್ ಚಾಯ್ಸ್. ಓಕೆ, ಲೈಕ್ ನಿಮ್ಗೆ ನಿಮ್ ರೀತಿ ಇರೋರು 10 ಜನಕ್ಕೆ ನೀವು ಹೆಲ್ಪ್ ಮಾಡ್ಬೇಕು, ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಲೈಕ್ ಅವರು ಈ ಅವಕಾಶನ ಉಪಯೋಗಿಸ್ಕೊಂಡು ಅವರು ಲೈಫ್ ನ, ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೋಬಹುದು. ಓಕೆ, ಇಂಥದೊಂದು ಸ್ಪೇಸ್ ಇದೆ ಅನ್ನೋದನ್ನ ಅವ್ರಿಗೆ ತೋರ್ಸೋದಕ್ಕೆ ಅಥೆಂಟಿಕ್ ಆಗಿ ಐ ರಿಯಲಿ ನೀಡ್ ಸಚ್ ರಿಯಲ್ ಫೀಡ್ಬ್ಯಾಕ್ಸ್. ಓಕೆ, ಸೊ ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೆ ಏನಿದೆ ಡೈರೆಕ್ಟ್ ಆಗಿ ಏನು ಎಕ್ಸ್ಪೀರಿಯನ್ಸ್ ಆಯ್ತು, ಗುಡ್ ಆರ್ ಬ್ಯಾಡ್, ಎನಿಥಿಂಗ್. ಓಕೆ, ಸೊ ನೀವು ಹೇಳ್ಬೋದು. ಎನಿ ಒನ್, ಯಾರಾದ್ರೂ ಆಯ್ತು. ನೀವು ಕ್ಯಾಮ್ರಾ ಆನ್ ಮಾಡಿದ್ರೆ ನಾನು ಸ್ಪಾಟ್ಲೈಟ್ ಮಾಡ್ತೀನಿ. ಅಂಡ್ ಎಸ್, ಮೊದಲನೇದಾಗಿ ನೀವು ಏನೇನೆಲ್ಲ ಕವರ್ ಮಾಡ್ಬೇಕು ಅಂದ್ರೆ, 60 ದಿನದಲ್ಲಿ ರಿಯಲಿಸ್ಟಿಕ್ ಡ್ರಾಯಿಂಗ್ ನ ಕಲಿಬಹುದಾ ಅಂತಂದ್ರೆ, ಎಲ್ಲಿ ಸಾಧ್ಯ ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ, ಅದೊಂದು ವಿಷಯದ ಬಗ್ಗೆ ಮಾತಾಡ್ಬೋದು ನೀವು. ಅಂಡ್ ನೀವು ಸ್ಟಾರ್ಟ್ ಮಾಡುವಾಗ, ಲೈಕ್ ಎಂಟರ್ ಆಗುವಾಗ ನಿಮ್ಗೂ ಕೂಡ ಓಕೆ ಇದೇನು ರಿಯಲ್ ಏನು, ಆಮೇಲೆ ಏನ್ ಅನ್ಸಿತ್ತು ನಿಮ್ಗೆ, ಓಕೆ ಇಷ್ಟು ಫೀಸ್ ತಗೊಳ್ತಾರೆ, ಇದಕ್ಕೆ ವರ್ತ್ ಆಗಿ ಹೇಳ್ಕೊಡ್ತಾರೋ ಇಲ್ವೋ ಅಂತ ಹೇಳಿ ನಿಮ್ಗೆ ಒಂದು ಡೌಟ್ ಇರುತ್ತಲ್ವಾ. ಸೊ ದ ವ್ಯಾಲ್ಯೂ ಟು ದ ಮನಿ ನಿಮ್ಗೆ ರಿಸೀವ್ ಆಯ್ತಾ, ಸೊ ಅದ್ರ ಬಗ್ಗೆ ಹೇಳ್ಬೋದು ನೀವು. ಹಾಗೆ ನಿಮ್ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು, ಲೈಕ್ ಸ್ಟಾರ್ಟಿಂಗ್ ಹೇಗ್ ಮಾಡ್ತಿದ್ರಿ, ಇವಾಗ ಹೇಗ್ ಮಾಡ್ತಿದ್ರೆ ಅದ್ರದ್ದು ನೀವು ಒಂದು ಗ್ಲಿಮ್ಸ್ ತೋರಿಸ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಇದನ್ನ ಕವರ್ ಮಾಡಿ. ಅಂಡ್ ಆಲ್ಸೋ ಬಿಹೈಂಡ್ ದಟ್ ನಿಮ್ಮ ಒಂದು ಸ್ಟೋರಿ ಏನಿದೆ, ನಿಮ್ ಡ್ರೀಮ್ ಏನಿತ್ತು, ಅಂಡ್ ಏನ್ ಮುಂದಕ್ಕೆ ಹೋಗ್ಬೇಕು ಅಂತಿದ್ರೆ ಏನ್ ಫುಲ್ಫಿಲ್ ಆಯ್ತು, ಎನಿಥಿಂಗ್ ಎಲ್ಸ್ ಲೈಕ್ ಪ್ಯೂರ್ ಸ್ಟೋರಿ. ಸೊ ಲೆಟ್ಸ್ ಕನೆಕ್ಟ್ ಈಚ್ ಅದರ್. ಆಲ್ ರೈಟ್. ರಘುನಂದನ್, ಕ್ಯಾನ್ ಯು ಕಮ್ ಆನ್ ಕ್ಯಾಮ್ರಾ? ರಘುನಂದನ್ ತುಂಬಾ ಚೆನ್ನಾಗಿ ಆರ್ಟ್ ವರ್ಕ್ ಕ್ರಿಯೇಟ್ ಮಾಡ್ತಾರೆ. ಕ್ಯಾಮ್ರಾ ಮುಂದೆ ಬರಕ್ ಆಗುತ್ತಾ? ಮ್ಯಾಮ್ ಹಾ, ನೋ, ಎಸ್ ಸರ್, ನೋ. ಓಕೆ, ರಘುನಂದನ್. ಮ್ಯಾಮ್ ಹಾಯ್ ರಘು, ಫಸ್ಟ್ ಟೈಮ್ ನೋಡ್ತಾ ಇರೋದು ನಿಮ್ನ. ಅಮೇಝಿಂಗ್. ಹೆಂಗಿತ್ತು ಈ 60 days ಎಕ್ಸ್ಪೀರಿಯನ್ಸ್, ಹೆಂಗಿತ್ತು?
ಹ್ಮ್ ಚೆನ್ನಾಗಿದೆ. ಇದು ಆ, ಏನು ಕಲಿಬೇಕು ಅಂತ ಇದ್ರೆ ಕಲಿಬೋದು. ಆರಾಮಾಗಿ ಮಾತಾಡು, ಏನ್ ತೊಂದ್ರೆ ಇಲ್ಲ. ಆರಾಮಾಗಿ ಒಂದ್ ಕಡೆ ಕುತ್ಕೊಂಡು ಅಥವಾ ಒಂದ್ ಕಡೆ ನಿಂತ್ಕೊಂಡು ಮಾತಾಡು. ಹಾ. ಮ್ಯಾಮ್ 60 ಡೇಸ್ ಅಲ್ಲಿ ರಿಯಲಿಸ್ಟಿಕ್ ಆರ್ಟ್ ಕಲಿಬೋದಾ? ಸ್ಟಾರ್ಟಿಂಗ್ ಜಾಯಿನ್ ಆಗುವಾಗ ನಿಮ್ಗೆ ಯಾವ ರೀತಿ ಫೀಲ್ ಇತ್ತು? ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಆಯ್ತಾ? ಓಕೆ, ಹೇಳಿ ಅದು ನಮ್ಗೆ. ನನಗೆ ಸ್ಟಾರ್ಟಿಂಗ್ ಜಾಯಿನ್ ಆದಾಗ ಸ್ವಲ್ಪ ಏನು ಇದು ಜಾಯಿನ್ ಆಗ್ಬೋದಾ ಬೇಡವಾ ಅಂತ ಹೇಳಿ ಗೊಂದಲ ಇತ್ತು. ಹಾ. ಆಮೇಲೆ ಧೈರ್ಯ ಮಾಡಿ ಜಾಯಿನ್ ಆದೆ. ಹಾ. ಕಲಿಬೋದು ಮ್ಯಾಮ್. ಇದು 60 ಡೇಸ್ ಅಲ್ಲಿ ಕಲಿಬೋದು. ಎಸ್ ಮ್ಯಾಮ್. ಕಲಿಬಹುದು, ಟ್ರಾನ್ಸ್ಫಾರ್ಮೇಶನ್ ಆಗ್ಬೋದಾ ರಿಯಲಿಸ್ಟಿಕ್ ಡ್ರಾಯಿಂಗ್ ನ? ಎಸ್ ಮ್ಯಾಮ್. ದಟ್ಸ್ ಅಮೇಸಿಂಗ್. ನಿಮ್ ಟ್ರಾನ್ಸ್ಫಾರ್ಮೇಶನ್ ಹೇಗಾಗಿದೆ? ಯಾವ್ದಾದ್ರು ಆರ್ಟ್ ಇದ್ರೆ ತೋರಿಸಿ. ಓಕೆ ಮ್ಯಾಮ್. ವಾ, ವೆರಿ ನೈಸ್. ರಿಯಲಿಸ್ಟಿಕ್. ಎಷ್ಟು ಡೆಡಿಕೇಟೆಡ್ ಆಗಿ ಈಚ್ ಅಂಡ್ ಎವ್ರಿ ಎಫೆಕ್ಟ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ಯಪ್ಪ. ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ತುಂಬಾ ಮ್ಯಾಮ್. ಪೇಶನ್ಸ್ ಇದೆ ಅಲ್ವಾ ನಿಮ್ಗೆ? ಎಸ್ ಮ್ಯಾಮ್. ವೆರಿ ಗುಡ್. ಎಸ್, ಐ ಹೋಪ್ ನೀವು ಸಿಲ್ವರ್ ಎಕ್ಸಲೆನ್ಸ್ ಅವಾರ್ಡ್ ನ ವಿನ್ ಮಾಡ್ಬೇಕು. ಎಸ್ ಮ್ಯಾಮ್, ಪ್ರಯತ್ನ ಮಾಡ್ತಾ ಇದ್ದೀನಿ. ಬೇರೆ ಇನ್ಯಾವ್ದು ಕ್ರಿಯೇಟ್ ಮಾಡಿದ್ರೆ? ಮ್ಯಾಮ್ ಐ ಹಾ, ಲುಕ್ ಎಟ್ ದಟ್. ಸೂಪರ್. ಫಸ್ಟ್ ಟೈಮ್ ಚಾರ್ಕೋಲ್ ಕಲ್ತ್ಕೊಂಡಿದ್ದ? ಎಸ್ ಮ್ಯಾಮ್. ಲ್ಯಾಶಸ್ ಇನ್ನೊಂದ್ ಸ್ವಲ್ಪ ವರ್ಕ್ ಮಾಡ್ಬೇಕು, ಬಟ್ ಫಸ್ಟ್ ಟೈಮ್ ಸೂಪರ್ ಗುಡ್. ಥ್ಯಾಂಕ್ ಯು ಸೋ ಮಚ್ ರಘು, ನಿಮ್ಮ ಆರ್ಟ್ ವರ್ಕ್ಸ್ ಶೇರ್ ಮಾಡಿದ್ದಕ್ಕೆ. ಎಸ್ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್, ಸೂಪರ್. ಬೇರೆ ಯಾರಾದ್ರೂ ಮಾತಾಡ್ತೀರಾ? ಫೀಡ್ಬ್ಯಾಕ್ ಕೊಡ್ರಪ್ಪ. ಓಕೆ ಮ್ಯಾಮ್, ನಮಸ್ತೆ. ಸರ್, ಕಮ್ ಆನ್ ಕ್ಯಾಮ್ರಾ. ಹಾ. ಗುಡ್ ಈವ್ನಿಂಗ್ ಟು ಆಲ್. ಎಸ್ ಸರ್. ನಾನೊಬ್ಬ ಈ ಶಾರದಾ ಪ್ರಿಯ ಆರ್ಟ್ ಕ್ಲಾಸ್ನ ಸ್ಟೂಡೆಂಟ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ, ಈ 3 ತಿಂಗಳ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಹಾ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಾನು ಬಹಳಷ್ಟು ಈ ಆರ್ಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಮೇಡಮ್. ಹ್ಮ್. ನಾನು ಅಪಾಯಿಂಟ್ 2019 ಒಳಗೆ ಅಪಾಯಿಂಟ್ ಆದಾಗ ಒಂದು ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್ ಪೋರ್ಟ್ರೇಟ್ ಮಾಡಿದ್ದೆ ನಾನು. ಹಾ. ಆ ಆ ಒಂದು ಪೋರ್ಟ್ರೇಟ್ ಅನ್ನ, ಲ್ಯಾಂಡ್ಸ್ಕೇಪ್ ಅನ್ನ ಫೇಸ್ಬುಕ್ ನಾಗ ಪೋಸ್ಟ್ ಮಾಡಿದ್ದೆ. ಹಾ. ಮಿನಿಮಮ್ ಒಂದು 25-30 ಕಮೆಂಟ್ಸ್ ಬಂದಿದ್ದು ಅದಕ್ಕೆ. ಹಾ. 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 ಅವಾಗ ನನಗೇನ್ ಅನಿಸ್ತು, ನಾನು ಒಂದು ಸ್ಕೆಚ್ ಮಾಡಬಲ್ಲೆ ಹಾ. ಅನ್ನುವಂತ ಕಾನ್ಫಿಡೆನ್ಸ್ ನನ್ನಲ್ಲಿ ಬಿಲ್ಡ್ ಆತ್ರಿ ಅವಾಗ. ಹಾ. ಹಾ. ಅವಾಗ ನಾನು ಸರ್ಚ್ ಮಾಡ್ತಾ ಮಾಡ್ತಾ ಆ ಒಬ್ರು ಇಲ್ಲೇ ಒಬ್ರು ಆರ್ಟ್ ಸ್ಕೂಲನ್ನ ರನ್ ಮಾಡ್ತಾ ಇದ್ರು. ಹಾ ಸರ್. ನಾನೆಲ್ಲ ಸರ್ಚ್ ಮಾಡಿದಾಗ ಮಂತ್ಲಿ 500 ಅವರು ಚಾರ್ಜ್ ಮಾಡ್ತಾ ಇದ್ರು. ಹಾ. 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 ಅಲ್ಲಿ ಓನ್ಲಿ 3 ಮೆಂಬರ್ಸ್ ನಾವು ಅಡ್ಮಿಷನ್ ತಗೊಂಡು, ಹ್ಮ್. ಆ ಆ ಕ್ಲಾಸ್ ಅವರಿಗೆ ರೆಂಟ್ ಕಟ್ಲಕ್ ಆಗದ ಡಿಸ್ಕಂಟಿನ್ಯೂ ಮಾಡಿಬಿಟ್ರು ಅವರು. ಹಾ. 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 ನನ್ನಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇತ್ತು, ನಾನು ಏನಾದ್ರೂ ಮಾಡಿ ಕಲಿಬೇಕು ಅನ್ನುವಂಥದ್ದನ್ನ. ಹಾ. ನಾನು ಹಾಗೆ ಎಲ್ಲೆಲ್ಲೋ ಯಾರ್ಯಾರೋ ಸೋಷಿಯಲ್ ಮೀಡಿಯಾದಾಗ ಯಾರೋ ಒಬ್ರು ಫೇಮಸ್ ಆರ್ಟಿಸ್ಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಹಾವೇರಿ ಒಬ್ರು ಅವ್ರ ಹಂಚಿನ ಮನಿ ಸರ್ ಅಂತೇಳಿ ಪೊಲೀಸ್ ಆಗಿ ಅವರು ಒಂದು ಆರ್ಟ್ ಸ್ಕೆಚಸ್ ಅನ್ನ ಮಾಡ್ತಾರ. ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಹಾ. ಸರ್ ಹೇಗ್ರಿ, ಹೆಂಗ್ ಕಲ್ತ್ರಿ, ಏನ್ ಮಾಡ್ಬೇಕು, ಹೆಂಗ ಏನು? ಅವರು ಹೇಳಿದ್ರು, ಸರ ನಿಮ್ಗೇನಿಲ್ಲ, ಒಂದು ಬುಕ್ ಅನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ, ನಿಮಗೆ ಕಳಿಸ್ತೀನಿ, ಆ ಬುಕ್ ಅನ್ನ ನೀವು ತಗೋರಿ,
ಹಾ ಅದನ್ನ ಪ್ರಕಾರ ನೀವು ಸ್ಟಡಿ ಮಾಡ್ತಾ ಹೋಗ್ರಿ, ಆಗತ್ತ ಅದು. ಹಾ ಅವರು ಬುಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾರೆ ನನಗ. ಹಾ ಅದು ಅನಾಟಮಿ ಡ್ರಾಯಿಂಗ್ ಅಂತೇಳಿ ಆನ್ಲೈನ್ದಾಗ ತರಿಸ್ಕೊಂಡೆ. ಹಾ ಹಾ ಬಟ್ ಆನ್ಲೈನ್ದಾಗ ತರಿಸ್ಕೊಂಡು ಅದು ತೆಗೆದ್ ಮ್ಯಾಲ್ ಪಿಕ್ಚರ್ ನೋಡಿದ್ರೆ ಚೆನ್ನಾಗಿತ್ತು. ಆ ತೆಗೆದ್ ನೋಡಿದ್ರೆ ಅದೇನು ನನಗ ಅರ್ಥ ಆಗೋ ಲೆವೆಲ್ದಾಗ ಇದ್ದಿದ್ದಿಲ್ಲ. ಹಾ 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 ಸ್ವಲ್ಪ ಏನ್ ಅನಿಸ್ತು, ಇದೇನೋ ಕಷ್ಟ ಐತೆ ಬಿಡಪ್ಪ ಅನಿಸ್ತು. ಹಾ ಹಾಗೆ ಒಬ್ಬೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದೊಂದು ವೇ ಹೇಳ್ತಿದ್ರು ಅವ್ರು. ಅದೆಲ್ಲ ಬಹಳ ಆ ದೊಡ್ಡ ಜರ್ನಿ, ಅದಕ್ಕೆಲ್ಲ ಡೆಡಿಕೇಶನ್ ಬೇಕು, ಬಹಳಷ್ಟು ಪೇಶನ್ಸ್ ಬೇಕು, ನಿಮ್ ಕಡೆಯಿಂದ ಆಗಲ್ಲ ಅದು. ನಿಮ್ ಹಾ ಪ್ರೊಫೆಷನ್ ಬೇರೆ, ನೀವು ಮಾಡೋ ಪ್ರೊಫೆಷನ್ ಬೇರೆ, ಅದಕ್ಕ ಇದನ್ನ ಆಗಂಗಿಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡತ್ತದ. ನನಗೂ ಏನೋ ಒಳಗೊಂದು ಮಾಡ್ಬೇಕು, ಅದನ್ನ ಹೇಗಾದ್ರೂ ಮಾಡಿ ಕಲಿಬೇಕು ಅನ್ನುವಂತ ಆ ಹಠ ಇತ್ತು ನನ್ನಲ್ಲಿ. ಹ್ಮ್ ಹಾಗ ಮಾಡ್ತಾ 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 ಯಾರ್ದೋ ಒಂದು ಪೋರ್ಟ್ರೇಟ್ ತಗೊಳ್ಳೋದು, ಯಾರ್ದೋ ಇನ್ಸ್ಟಾಗ್ರಾಮ್ ಬಂದಂತ ಒಂದು ಪೋರ್ಟ್ರೇಟ್ ಅನ್ನ ಸ್ಕ್ರೀನ್ ಶಾಟ್ ತಕೊಳ್ಳೋದು, ಸೇವ್ ಮಾಡ್ಕೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಳೋದು, ಅದನ್ನ ನೋಡಿ ಗ್ರಿಡ್ ಹಾಕಿ ಏನೋ ಒಂದು ಹ್ಮ್ ಮಾಡ್ತಿದ್ದೆ. ಹಾ ಸರ್. ನನಗ ಹಾಗೆ ಏನೋ ಒಂದು ಮಾಡ್ಬೇಕು ಮಾಡ್ಬೇಕು, ಮಟೀರಿಯಲ್ ಅನ್ನ ಏನ್ ಮಾಡ್ಬೇಕು. ಒಬ್ರು ಯಾರೋ ಶೋ ಮಾಡ್ತಿದ್ರು, ಈ ಮಟೀರಿಯಲ್ ಅನ್ನ ಅಡ್ವರ್ಟೈಸ್ ಕೊಡ್ತಿದ್ರು. ಇದಕ್ಕೊಂದ್ 1000 ಕೊಟ್ಟ ಮಟೀರಿಯಲ್ ತಗೊಂಡೆ. ಹ್ಮ್ ಇದೆಲ್ಲ ಪೆನ್ಸಿಲ್ಸು ಇದರಿಂದ ಮಾಡಬಲ್ಲೆ ಅನ್ನುವಂಥದ್ದೊಂದು ಏನೋ ಒಂದು ಆಸೆ ಇದು. ಹಾ ಸರ್. ಇದೆಷ್ಟೆಲ್ಲ ಮಟೀರಿಯಲ್ ಅನ್ನ ನಾನು ಆನ್ಲೈನ್ ತರಿಸ್ಕೊಂಡೆ. ಹಾ ತರಿಸ್ಕೊಂಡ್ರು ಸಕ್ಸಸ್ ಆಗಿ ಮಾಡಕ್ ಆಗ್ಲಿಲ್ಲ. ಏನೋ ಒಂದು ಕಷ್ಟ ಐತೆ ಬಿಡಪ್ಪ ಅಂತೇಳಿ ನಾನು ಫಸ್ಟ್ ಈ ಈ ಸ್ಕೂಲ್ಗೆ ಸೇರೋಕ್ಕಿಂತ ಮುಂಚೆನ ಕೆಲವೊಂದಿಷ್ಟು ಪೋರ್ಟ್ರೇಟ್ ಗಳನ್ನ ಮಾಡಿದ್ದೆ ನಾನು. ಈಗ ನಿಮ್ ಮುಂದೆ ಶೋ ಮಾಡ್ತೀನಿ ಮೇಡಮ್. ಇದು ಪ್ರಭಾಸ್ ಅವ್ರದ್ದು ಪೋರ್ಟ್ರೇಟ್ ನಾನು ಅವಾಗ ಮಾಡಿದ್ದೆ, ಹಾ ಸರ್. ಬಿಫೋರ್ ಜಾಯ್ನಿಂಗ್ ದಿಸ್ ಕ್ಲಾಸ್. ಹಾ ಹಾ ತುಂಬಾ ಚೆನ್ನಾಗಿದೆ. ಇದೇ ಪೋರ್ಟ್ರೇಟ್ ಅನ್ನ ನಾನು ಈಗ ಮಾಡಿದೆ. ಹಾ ಈಗ ಆಫ್ಟರ್ ದಿಸ್ ಜಾಯ್ನಿಂಗ್ ದಿಸ್ ಕ್ಲಾಸ್. ಹ್ಮ್ ಒನ್ ಸೆಕೆಂಡ್ ಮೇಡಮ್. ಹಾ ಹಾ ತೋರ್ಸಿ ಸರ್. ಈ ಜಾಯಿನ್ ಆದ್ಮೇಲೆ ಈ ಪೋರ್ಟ್ರೇಟ್ ನಾನು ಮಾಡಿದ್ದು. ವಾವ್. ಅದ ಪ್ರಭಾಸನ್ನ ನಾನು ಈಗ ಹೇಗೆ ಮಾಡಬಲ್ಲೆ ಅನ್ನುವಂಥದ್ದನ್ನ ನಾನು ಚೆಕ್ ಮಾಡ್ಬೇಕು, ನನ್ನ ಎಫಿಸಿಯನ್ಸಿ ನಾನು ಚೆಕ್ ಮಾಡ್ಕೋಬೇಕಂತೇಳಿ ಇದನ್ನ ಪೋರ್ಟ್ರೇಟ್ ಮಾಡಿದೆ. ಹಾ ಆದಷ್ಟು ಬಹಳ ಚೆನ್ನಾಗಿ ಬಂತು. ಹಾ ಸರ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಅಡ್ವರ್ಟೈಸ್ ಬರ್ತೀರಿ ಮೇಡಮ್. ಹಾ ಸರ್. ಫ್ರೀ ಕ್ಲಾಸಿಗೆ ಮುಂಚಿನ ಯಾವ್ಯಾವ ಕ್ಲಾಸಿಗೆ ಮಾಸ್ಟರ್ ಕ್ಲಾಸಿಗೆ ಜಾಯಿನ್ ಆಗಿದ್ದೆ. ಬಟ್ ಕನ್ನಡದಾಗ ನಿಮ್ದು ಬರ್ತು, ಎಲ್ಲ ಹಿಂದಿ ಇಂಗ್ಲಿಷ್ ಅಲ್ಲಿ ಬರ್ತಾ ಇತ್ತು. ಹಾ 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 ಕನ್ನಡದಾಗ ಬಂದ್ ಕೂಡಲೇ ಅದನ್ನ ರಿಜಿಸ್ಟರ್ ಮಾಡ್ಕೊಂಡ. ನನ್ಗೆ ನಿನ್ನೊಂದು ಹ್ಯಾಬಿ, ಎಲ್ಲ ನಾಟಕ ಇದ್ರೆ ನಾಟಕ ನೋಡು ಹುಚ್ಚು ನನಗೆ. ಹಾ 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 ನಾವು ಓನಾಗಿ ನಾಟಕ ಕೂಡ ಮಾಡ್ತೀನಿ ನಾನು. ಹ್ಮ್ ಹಾಗಾಗಿ ಹ್ಮ್ ಡ್ರಾಮಟಿಸ್ಟ್ ನಾನು. ಹಾ ನಾಟಕ ನೋಡಕ ಸಂಡೇ 7 ಗಂಟೆ ಏನೋ ಕ್ಲಾಸ್ ಇತ್ತು ನಿಮ್ದು. ಹಾ ಹ್ಮ್ ಒಬ್ರು ಫೋನ್ ಮಾಡಿದ್ರು ನನಗ, ಹಾ ಸರ್ 7 ಗಂಟೆ ಕ್ಲಾಸ್ ಇದೆ, ನೀವು ಜಾಯಿನ್ ಆಗಿ ಅಂತ. ಹಾ ನಾನು ಏನೋ ಇರ್ಬೋದು, ಹಂಗ ಅಡ್ವರ್ಟೈಸ್ ಕೊಡ್ತಿರ್ತಾರ, ಇಂಥವ್ ಕ್ಲಾಸ್ ಭಾಳ ಕೇಳಿ ಬಿಡತ್ತೆ ಹೇಳಿ ನಾನು ಬಂದ್ ಜಾಯಿನ್ ಆದೆ. ಹಾ ನನ್ಗೆ ಅನಿಸ್ತು, ನೀವು ಹೇಳಿದ್ರಿ ಫಸ್ಟ್ ವ್ಯಾಲ್ಯೂ ಸ್ಕೇಲ್ ಹೇಳಿದ್ರಿ, ಒಂದು ಹಾ ಸರ್ಕಲ್ ಅನ್ನ ಮಾಡಿ ಚೆನ್ನಾಗಿ, ಅದು ಬಹಳಷ್ಟು ಇಂಟ್ರೆಸ್ಟ್ ಆಯ್ತು ನನಗ. ಹಾ 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 ಅಷ್ಟಕ್ಕೂ ಇದಿಷ್ಟ ಇರುತ್ತ ಬಿಡಪ್ಪ, ಹೈಲೈಟ್ ಹೇಳ್ತಾರೆ ಇವ್ರು, ಅವಾಗ ಮುಂದೇನು ಕಲಿಯಕ್ ಆಗತ್ತೋ ಬಿಡುತ್ತೆ ಅಂತೇಳಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಹಾ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ 12 o'clock ಒಬ್ರು ಫೋನ್ ಮಾಡಿದ್ರು ನಿಮ್ಮ ಸ್ಕೂಲಿಂದ ನನಗ. ಹಾ ಹಾ ಆ ಅವ್ರು ಹೇಳಿದ್ರು, ಸರ್ ಈಗ ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಂಡ್ರಿ, ಮತ್ತ ಯಾವಾಗ ಜಾಯಿನ್ ಆಗ್ತೀರಿ. ಅವರೆಲ್ಲ ಹೇಳಿದ್ರು ಕೂಡಲೇ ನನಗೆ ಅಷ್ಟು ಬಿಲೀವ್ ಅನಿಸ್ಲಿಲ್ಲ. ಲಾಸ್ಟಿಗೆ ಒಂದು ಮಾತು ಹೇಳಿದ್ರು ಅವರು, ಸರ್ ನಾನು ಆ ಸ್ಕೂಲ್ ಆರ್ಟ್ ಸ್ಟೂಡೆಂಟ್ ರೀ ಅಂದ್ರು. ಹಾ ಆ ಮೇಡಮ್ ಅವ್ರ ಹೆಸರು ಏನೋ ಐತ್ರಿ, ಅವರು ಪ್ರಿಯಾ ಮೇಡಮ್ ಏನೋ ಐತಿ. ಪ್ರೀತು ರಂಜಿತ್. ಹಾ ಹಾ, ಆ ಮೇಡಮ್ ಅವ್ರು ಹೇಳಿದ ಕೂಡಲೇ ನನಗೆ ಅವ್ರ ಮತ್ತೆ ವಾಪಸ್ ನಾನ ಫೋನ್ ಮಾಡಿ ಕೇಳಿದೆ, ಮೇಡಮ್ ಅವ್ರ ನಿಮ್ಗೆ ಚೆನ್ನಾಗೈತ್ರ, ನಿಮ್ದೇನು ನಿಮ್ಮ ಒಪಿನಿಯನ್ ಪರ್ಸನಲ್ ಆಗಿ ನಾನು ಕೇಳಾಕ್ತೇನು, ನಾನು ಏನಾದ್ರೂ ಅಚೀವ್ ಮಾಡಬಲ್ಲೆ ಅಂತ ಹೇಳಿ
ಪರ್ಸನಲ್ ಆಗಿ ಕೇಳಿದಿರಿ ಸರ್ ಹಾ 100% ನಿಮಗೆ ಹೆಲ್ಪ್ ಆಗುತ್ತಾ ಇಂಪ್ರೂವ್ ಆಗುತ್ತಾ ನೀವು ಮಾಡ್ಕೋಬಹುದು ಅವಾಗ ನಾನು ನಿಮಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡೆ ನೀವು ಅಲ್ಲಿ ಒಂದು ಟೈಮ್ ಒಂದು ಇದನ್ನ ಕೊಟ್ಟಿದ್ರಿ ನಿಮ್ಗೆ ಏನಾದ್ರೂ 1 ವೀಕ್ ಒಳಗ ಕ್ಲಾಸ್ ಇಂಟ್ರೆಸ್ಟ್ ಅನಿಸ್ಲಿಲ್ಲ ಅಂದ್ರ ವಿದೌಟ್ ರೀಸನ್ ನಾನು ಕೇಳಾರ್ದ ನಿಮಗೆ ಅಮೌಂಟ್ ನಾನು ಪೇ ಮಾಡ್ತೀನಿ ಅಂತ ಹೇಳುವಂತ ಒಂದು ಇದನ್ನ ಇಟ್ಟಿದ್ರಿ ನೀವು ಹೌದು ಹಾಗಾಗಿ ನಾನು ಏನೋ ಒಂದು ಹೋದ್ರೆ ಹೋಗ್ಲಪ್ಪ ಒಂದ್ ಕಲಿಬೇಕಾಗೈತಿ ಏನಾದ್ರೂ ಒಂದ್ ಕಲಿನೋ ಅಂತೇಳಿ ಅಡ್ಮಿಷನ್ ತಗೊಂಡೆ ಬಟ್ ಈಗ ಒಂದು 20 ಮೆಂಬರ್ಸ್ ನನಗೆ ಕಮೆಂಟ್ ಮಾಡ್ಯಾರ ನಮ್ದು ಒಂದು ಪೋರ್ಟ್ರೇಟ್ ಮಾಡಿ ಕೊಡಿ ಸರ್ ನಮ್ದು ಒಂದು ಪೋರ್ಟ್ರೇಟ್ ಮಾಡಿ ಕೊಡಿ ಸೂಪರ್ ಈಗ ಅಮೇಜಿಂಗ್. ಬಹಳಷ್ಟು ಮೊನ್ನೆ ಟ್ರೈನಿಂಗ್ ಹೋಗೋದಾಗ ನಾನೊಂದು ರೈಟಿಂಗ್ ಸೆಷನ್ ತಗೊಂಡಿದ್ದೆ ಮೇಡಮ್ ಅದರ ಸ್ಕ್ರಿಬ್ಲಿಂಗ್ ಮಾಡೋದು ಎಲ್ಲ ಹೆಲ್ಪ್ ಆತ್ ನನಗ ಹೋಲ್ಡಿಂಗ್ ಪೆನ್ ಹೌ ಟು ಹ್ಯಾಂಡ್ಲಿಂಗ್ ಪೆನ್ ಅದೆಲ್ಲಾನು ಅವ್ರಿಗೆ ಹೇಳಿದೆ ಅದ್ರ ಜೊತೆ ಈ ಪೋರ್ಟ್ರೇಟ್ಗಳನ್ನ ಶೋ ಮಾಡಿದೆ ಅವ್ರಿಗೆ ಬಹಳಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಲಾಸ್ಟ್ ಅಜಿಂ ಪ್ರೇಮ್ಜಿ ಅವರು ಫೌಂಡೇಶನ್ದವರು ಒಂದು ಮಾತು ಹೇಳಿದ್ರು ಸರ ನಿಮ್ಮಲ್ಲಿ ಏನೋ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಐತಿ ಯಾರ್ಯಾರೋ ಒಂದೊಂದು ಲೋಗೋ ಕೊಡ್ತಾರ ಆ ತರ ನೀವು ಲೋಗೋ ಕೊಡಕ್ ಏನೋ ಒಂದೊಂದು ಪ್ಲಾನ್ ಮಾಡಬಹುದು ನೀವು ಅಂತೇಳಿ ಅದು ಒಂದು ಮಾತು ಹೇಳಿದ್ರು ಈ ಕ್ಲಾಸಿಗೆ ಸೇರಿದ ನಂತರ ಬಹಳಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐತಿ ಮೇಡಮ್ ಅವರ ತಾವು ಬಹಳಷ್ಟು ಚೆನ್ನಾಗಿ ವ್ಯಾಲ್ಯೂಸ್ ಆಯ್ತು ಲೂಮಿಸ್ ಮೆಥಡ್ ಆಯ್ತು ಲೈಟ್ಸ್ ಅಂಡ್ ಫ್ರೀ ಹ್ಯಾಂಡ್ ಮೆಥಡ್ ಆಯ್ತು ವ್ಯಾಲ್ಯೂಸ್ ಲೈಟ್ಸ್ ಅಂಡ್ ಲೈಟ್ ಅಂಡ್ ಶಾಡೋಸ್ ಬಗ್ಗೆ ಬಹಳಷ್ಟು ಕ್ಲಿಯರ್ ಆಗಿ ನಮಗ ಅಂಡರ್ಸ್ಟ್ಯಾಂಡ್ ಆಗುವಂಗ ಒಂದು 1 to 5th ಗ್ರೇಡ್ ಮಕ್ಕಳಿಗೆ ಹೇಳ್ದಂಗ ಎಲ್ಲರೂ ಯಾವುದೇ ಕ್ವಶನ್ ಮಾಡಿದ್ರು ಬೇಜಾರು ಮಾಡ್ಕೊಳ್ದಂಗ ಬಹಳಷ್ಟು ಕ್ಲಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ನಾನೇನಾದ್ರೂ ಒಂದು ಇಷ್ಟೆಲ್ಲ ಪೋರ್ಟ್ರೇಟ್ ಮಾಡ್ಬೇಕಂದ್ರ ನಾನು ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಹೇಳಿದ್ರಿ ಒಂದು ಗೋಲ್ ನೀವು ಗೋಲ್ ಕಾರ್ಡ್ ಅನ್ನ ರೆಡಿ ಮಾಡ್ಕೋಬೇಕು ವೀಕ್ಲಿ ಒಂದು ಪೋರ್ಟ್ರೇಟ್ ಮಾಡ್ಬೇಕಂತೇಳಿ ನಾನು ಗೋಲ್ ಸೆಟ್ ಮಾಡ್ಕೊಂಡಿದ್ದೆ ಅದೇ ತರ ವೀಕ್ಲಿ ಒಂದೊಂದು ಪೋರ್ಟ್ರೇಟ್ ನಾನು ಏನ್ ಮಾಡಿದೆ ಅವಾಗ ಮಾಡ್ತಾ ಬಂದೆ ಇದು ಅಬ್ದುಲ್ ಕಲಾಂ ಅವ್ರದ್ದು ಮಾಡಿದೆ ನೀವು ಮಾಡಿಸಿದ್ದು ಇದು ಐನ್ಸ್ಟೀನ್ ಅವರು ಈ ಪೋರ್ಟ್ರೇಟ್ ಅನ್ನ ಬಹಳಷ್ಟು ಜನ ಅಪ್ರಿಶಿಯೇಟ್ ಕೊಟ್ರು ನನಗ್ ಕೊಡಿ ಅಂತ ಒಂದ್ 4 ಜನ ಕೇಳಿದ್ರು ಮೇಡಮ್ ನಿಜವಾಗ್ಲೂ ಬಟ್ ನಾನು ಕೊಡ್ಲಿಲ್ಲ ಬಂದಿದೆ ಸರ್ ಅದು ಇದನ್ನ ಕೊಡ್ಲಿಲ್ಲ ನಿಮಗೆ ವೈಟ್ ಹೇರ್ ಹಾಗಾಗಿ ಅಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಅಲ್ವಾ ಅದು ಅದೊಂದ್ ಹೌದು ಸ್ವಲ್ಪ ಮೇಡಮ್ ಪೆನ್ಸಿಲ್ ಪ್ರಾಬ್ಲಮ್ ಆಗಿತ್ತು ನಿಮ್ದು. ಎಸ್ ಮೇಡಮ್ ಅವ್ರ ಹಾ ಹಾಗಾಗಿ ಫಸ್ಟ್ ನಾವ್ ಏನ್ ಮಾಡ್ತೀವಿ ಎಲ್ಲಾ ನಮ್ಮಲ್ಲಿ ಓಡ್ತಕ್ಕಂತ ಸ್ಟೆಮಿನಾ ಸ್ಟ್ರೆಂತ್ ಅನ್ನ ಇಟ್ಕೊಂಡಿರ್ತೀವಿ ಬಟ್ ಯಾವ ವೇ ಅಲ್ಲಿ ಓಡಿದ್ರೆ ನಾವು ಗೋಲ್ ಅನ್ನ ರೀಚ್ ಆಗ್ತೀವಿ ಅನ್ನುವಂಥದ್ದು ಐಡಿಯಾ ನಮಗೆ ಇರಲ್ಲ ಬಟ್ ನಿಮ್ ಕ್ಲಾಸಿಂದ ಯಾವ ವೇ ಅಲ್ಲಿ ಹೋದ್ರೆ ನಾವು ರೀಚ್ ಆಗ್ತೀವಿ ಅನ್ನುವಂಥದ್ದನ್ನ ನಾನು ಅಚೀವ್ ಮಾಡ್ಕೊಂಡೆ ಈ ಕ್ಲಾಸಿಗೆ ಸೇರಿದ ನಂತರ ನಾನು ಬಹಳಷ್ಟು ಬ್ಯುಸಿ ಆದೆ ಈ ಇನ್ನೊಂದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ವರ್ಕ್ ಅಲ್ಲಿ ಬ್ಯುಸಿ ಆದ್ರೂ ಎಷ್ಟೇ ಬ್ಯುಸಿ ಇದ್ರು ಯಾವುದೇ ಈಗ ಆನ್ಲೈನ್ ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸ್ ಬಿಟ್ಟು ನಾವು ಜಾಯ್ನ್ ಆಗೇನ್ ಮೇಡಮ್ ಸರ್ ಒಂದು ಬೈಲಿಂಗ್ವಲ್ 1 to 5th ಆನ್ಲೈನ್ ತಾಲೂಕಾ ಲೆವೆಲ್ ಒಂದು ಆನ್ಲೈನ್ ಇದನ್ನ ಕೋರ್ಸ್ ಟ್ರೈನಿಂಗ್ ಇದೆ ಅದನ್ನ ಇನ್ನೊಂದು ಮೊಬೈಲಿಗೆ ಜಾಯ್ನ್ ಆಗಿ ಅದನ್ನ ಕಡಿಟ್ಟ ನಿಮ್ ಕೋರ್ಸಿಗೆ ಜಾಯ್ನ್ ಆಗಿದ್ದೆ ಕ್ಲಾಸಿಗೆ ಜಾಯ್ನ್ ಆಗೀನಿ ಬಟ್ ಬಹಳಷ್ಟು ಇನ್ವಾಲ್ವ್ಮೆಂಟ್ ಇತ್ತು ನಿಮ್ಮಲ್ಲಿ ಯಾರಾದ್ರೂ ಇನ್ನೊಂದು ನಾನು ಮಾತು ಹೇಳ್ತೀನಿ ಈಗ ಒಬ್ರು ಮೇಡಮ್ ಅವರು ಫೋನ್ ಮಾಡಿ ನಾನು ಒಂದು ಸ್ಟೂಡೆಂಟ್ ರೀ ಮೇಡಮ್ ಅಂದಾಗ ನಾನು ನಿಮ್ ಕ್ಲಾಸಿಗೆ ಜಾಯ್ನ್ ಆದೆ ಅದೇ ತರ ನೀವ್ ಯಾರಾದ್ರೂ ನಿಮ್ಗೆ ಜಾಯಿನ್ ಆಗ್ಬೇಕು ನೀವು ರಿಜಿಸ್ಟರ್ ಆದಂತ ವಿದ್ಯಾರ್ಥಿಗಳಿಗೆ ನಾನು ಮೋಟಿವೇಶನಲ್ ಸ್ಪೀಚ್ ಮಾಡ್ಬೇಕು ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ಬೇಕಂದಾಗ ನನ್ಗ ಯಾವತ್ತೂ ತಾವ್ ಅವಕಾಶ ಕೊಟ್ರ ಅವ್ರ ಜೊತೆ ನಾನು ಮಾತಾಡಕ್ ರೆಡಿ ಅದನ್ನ ಅಂತಕ್ಕಂತ ಒಂದ್ ಮಾತನ್ನ ಹೇಳ್ತಾ ಬಹಳಷ್ಟು ಹೆಲ್ಪ್ ಆಗಿದೆ ಮೇಡಮ್ ಎಷ್ಟು ನಿಮ್ಗೆ ಹೇಳಿದ್ರು ನಾನು ಧನ್ಯವಾದ ಹೇಳಿದ್ರು ಅದು ಕಡಿಮೆನ ನೀವು ಆಸ್ ಎ ಗುರು ಆಗಿ ನಿಮ್ದೊಂದು ಪೋರ್ಟ್ರೇಟ್ ನಾನು ಮಾಡಿದ್ದೆ ಅದು ಸ್ವಲ್ಪ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅದಕ್ಕೆ ನಾನು ನಿಮ್ಗೆ ಶೋ ಮಾಡ್ಲಿಲ್ಲ ಹಾಗಾಗಿ ಇನ್ನು ಅವಕಾಶ ಸಿಕ್ಕ್ರ ಮಾಡ್ತೀನಂತ ಮಾತನ್ನ ಹೇಳ್ತಾ ಗುರು ಎಲ್ಲರಿಗೂ ಅನ್ನೋ ವಂದಿಸಿ ನನ್ನ ಮಾತು ಮಾತು ತುಂಬಾ ದೊಡ್ಡದಾಗುತ್ತೆ. ಗುರು ಅನ್ನೋ ಮಾತು ಖಂಡಿತ ನನ್ನದು ಅಕ್ಸೆಪ್ಟ್ ಮಾಡಕ್ ಖಂಡಿತ ನಂಗೆ ಸಾಧ್ಯ ಆಗಲ್ಲ. ಲೈಕ್ ನೀವು ಗುರುಗಳು ನಿಜವಾಗ್ಲೂ ಆ ಸ್ಥಾನದಲ್ಲಿ ನೀವು ಇದ್ದೀರಾ, ನೀವು ಕಲಿಸ್ತಾ ಇದ್ದೀರಾ. ನಾನೇನೋ ಮೇ ಬಿ ಲೈಕ್ ಒಂದು ಫ್ರೆಂಡ್ ಆಗೋ ನಿಮ್ಗೊಂದು ಸ್ಕಿಲ್ ನ ಒಂಚೂರು ನಿಮ್ಗೆ ಕಲಿಸ್ಬೇಕು ಅನ್ನೋದು ಇದೆಯಲ್ಲ. ಲೈಕ್ ಸ್ಟಾರ್ಟಿಂಗ್ ನಿಮ್ ಮಾತು ಕೇಳ್ದಾಗ ನನ್ಗೆ ಅದು ಎಷ್ಟು ಒಂದು ಖುಷಿ ಆಯ್ತು ಅಂದ್ರೆ ಲೈಕ್ ನನ್ಗೆ ಓಕೆ ಒಂದ್ ಬ್ಯಾಚ್ಗೆ ಒಂದ್ 20 ಜನ ಬಂದ್ರೆ ಸಾಕಪ್ಪ ಅಷ್ಟಿತ್ತು. ಇನ್ನು ಏನ್ ಹಾರ್ಡ್ ವರ್ಕ್ ಮಾಡೋದು, ಲೈಕ್ ನಂದಾಯ್ತು ನಂದು ಇದ್ ಮಾಡ್ಕೊಂಡಿರೋ ಅಂತ ಅದೊಂದು ನನಗೆ ಎಕ್ಸ್ಟ್ರಾ ಎನರ್ಜಿ ಸಿಕ್ತು. ಇಲ್ಲ ಇನ್ನೂ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೇಕು,
ಸರ್ ಹೇಳಿದ್ರಲ್ವಾ ಹೆಂಗೆ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಕಲಿಸ್ಬೇಕು ಅಂತ, ನನಗೆ ಸಖತ್ತು ನನಗೆ ಇಂಪ್ರೆಸ್ ಆಯ್ತು ಅಂಡ್ ನನಗೆ ಹೆಲ್ಪ್ ಆಯ್ತು. ಲೈಕ್ ಈ ತರ ಒಂದು ಸಿಗ್ಬೇಕು ಅಂದ್ರೆ ನಮ್ದು ಅದೃಷ್ಟ. ಲೈಕ್ ಈ ತರ ಒಂದು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಮೇಡಮ್, ಈ ನಮ್ಮ ಕಮ್ಯುನಿಟಿ ಒಳಗೆ ಬಹಳಷ್ಟು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಮೆಂಬರ್ಸ್ ಇದ್ದಾರೆ. ಅವ್ರೇನಾದ್ರೂ ಡೆಡಿಕೇಟೆಡ್ ವರ್ಕ್ ಮಾಡಿದ್ರ ಬಹಳಷ್ಟು ಅವ್ರಿಗೆ ಫ್ಯೂಚರ್ ಚೆನ್ನಾಗಿದೆ. ನಿಮ್ಮ ಸ್ಕೂಲಿಂದ ಅವರು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಎಲ್ಲರೂ ನಾವು ಈಚ್ ಅದರ್ ಆಗಿ ಒಬ್ರಿಗೊಬ್ರು ತಮ್ಮ ಅನುಭವಗಳನ್ನ ಯಾವತ್ತೂ ಶೇರ್ ಮಾಡ್ಕೊಳ್ತಾ ನಾವೊಂದು ಮುಂದಿನ ಹಂತವನ್ನ ತಲುಪೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಮ್ಗೆ ಇನ್ಸ್ಪೈರ್ ಮಾಡಿದ್ದಕ್ಕೆ, ಎಲ್ಲರಿಗೂ ಹೇಳಿದ್ದಕ್ಕೆ. ಸೊ ಅಮೀನ್ ಸರ್ ಅವರು ಅವರ ಸ್ಟೋರಿಯನ್ನ ಇವಾಗ ಹಂಚ್ಕೊಂಡಿದ್ದಾರೆ. ಓಕೆ, ಟೈಮ್ ಮುಂದಕ್ಕೆ ಹೋಗ್ತಾ ಇದೆ. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಜಸ್ಟ್ ಕಮ್ ಆನ್ ಕ್ಯಾಮ್ರಾ ಕ್ವಿಕ್ ಆಗಿ. ಪರಿಣಿತಿ ಮ್ಯಾಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ, ರೀಜಾಯ್ನ್ ಆಗ್ಬೋದಾ ಮ್ಯಾಮ್? ಆಗ್ಬೋದು. ನೀವು ಲೀವ್ ಆಗ್ಬಿಟ್ಟು ರಿಜಾಯ್ನ್ ಆಗಿ. ಓಕೆ. ಎಸ್ ಪರಿಣಿತಿ. ಮ್ಯಾಮ್, ನಂದು ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಇದು ಒಂದು ಡ್ರಾಯಿಂಗ್ ಕ್ಲಾಸ್ ಡ್ರಾಯಿಂಗ್ ಮಾಡಕ್ಕೆ. ಹಾ ಆಮೇಲೆ ನಾನು ಅಂದ್ರೆ 5 years ಇರುವಾಗ ಜಾಸ್ತಿ ಲೈಕ್ ಅದು ನನ್ನ ಮುಂದೆ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಅದನ್ನ ಡ್ರಾ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ಹಾ ಒಂದು ಗೂಗಲ್ ಇಂದ ಒಂದು ಪಿಕ್ಚರ್ ತಗೊಂಡು ಅದನ್ನ ಡ್ರಾ ಮಾಡಕ್ ಟ್ರೈ ಮಾಡ್ತಿದ್ದೆ. ಇಷ್ಟು ಗ್ರೋ ಮಾಡ್ತಾ ನನ್ಗೆ ಟೈಮ್ ಸಿಕ್ಕಿದಾಗೆಲ್ಲ ಡ್ರಾಯಿಂಗ್ ಮಾಡ್ತಿದ್ದೆ ನಾನು. ಒಂದ್ ಡ್ರಾಯಿಂಗ್ ಇಂದ ನಾನು ಇನ್ನೊಂದು ಡ್ರಾಯಿಂಗ್ ಎಷ್ಟೊಂದು ಕಲ್ತ್ಕೊಂಡಿದೀನಿ. ನನ್ಗೆ ಇವಾಗ್ಲಿ ನಾನು ಈ ಕ್ಲಾಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಎಷ್ಟೊಂದು ಆಸೆ ಇತ್ತು ನನಗೂ ಒಂದು ಡ್ರಾಯಿಂಗ್ ಕ್ಲಾಸ್ ಜಾಯ್ನ್ ಆಗ್ಬೇಕು ಅಂತ. ಆಮೇಲೆ ಖುಷಿ ಅಕ್ಕ ಅವರು ನಮ್ಮ ರಿಲೇಟಿವ್ಸ್ ಅವ್ರು ಡ್ರಾಯಿಂಗ್ ಕ್ಲಾಸ್ ಹೋಗ್ತಿದಾರೆ ಅಂತ ಗೊತ್ತಾಗಿತ್ತು. ಟ್ರಯಲ್ ಕ್ಲಾಸ್ ತಗೊಂಡ್ರೆ ನಂಗೆ ಇಷ್ಟ ಆಯ್ತು, ಅದಕ್ಕೆ ಜಾಯ್ನ್ ಆಗಿದ್ದೆ. ಹೌದಾ, ಸೂಪರ್. ಅಂಡ್ ನಿಮ್ ಬೆಸ್ಟೆಸ್ಟ್ ಆರ್ಟ್ ವರ್ಕ್ ತೋರಿಸಿ, ಯಾವ್ದು ನಿಮ್ದು ಬೆಸ್ಟೆಸ್ಟ್ ಆರ್ಟ್ ವರ್ಕ್ ಕ್ವಿಕ್ ಆಗಿ. ಅಂಡ್ ನೋಡ್ಬೋದು ಇಷ್ಟು ಪುಟಾಣಿ, ಶಿ ಇಸ್ ಜಸ್ಟ್ 5th standard ಅಂಡ್ ಅವ್ರ ಆರ್ಟ್ ವರ್ಕ್ ನೋಡಿ ಹೇಗಿದೆ ಅಂತ. ವಾವ್ ಪರಿಣಿತಿ, ಅಮೇಝಿಂಗ್, ಸೂಪರ್. ಎಸ್, ನಮ್ಮ ಪುಟಾಣಿಗೊಂದು ರಿಯಾಕ್ಷನ್ ಬರ್ಲಪ್ಪ ಎಲ್ಲರದು ಒಂದು. ಸೂಪರ್ ಕ್ಯೂಟ್ ಬೇಬಿ, ರಿಯಲಿ ಗುಡ್, ವೆರಿ ಗುಡ್, ಅಮೇಝಿಂಗ್. ಎಷ್ಟು 3D ಕಾಣಿಸ್ತಿದೆ ನೋಡಿ ಅದು. ಅಂಡ್ ಔಟ್ಲೈನ್ ಅಂತ ಎಷ್ಟು ಚೆನ್ನಾಗಿ ಹಾಕಿದೀರಾ, ಎಕ್ಸಾಕ್ಟ್ಲಿ ಬಂದಿದೆ ಔಟ್ಲೈನ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್. ನೀವ್ ಇನ್ಯಾವ್ದು ಕ್ರಿಯೇಟ್ ಮಾಡಿದ್ರಿ? ಇನ್ಯಾವ್ದಾದ್ರು ತೋರಿಸ್ತೀರಾ? ದಟ್ಸ್ ಕ್ಯೂಟ್, ನಿಮ್ ತರಾನೇ ಕ್ಯೂಟ್ ಆಗಿದೆ ಅಲ್ಲ? ಕ್ಯೂಟ್ ಒನ್ ಬೇಬಿ, ಕ್ಯೂಟ್ ಒನ್. ಇನ್ಯಾವ್ದಾದ್ರು ಇದ್ಯಾ ಮ್ಯಾಮ್? ಇನ್ನ ಒಂದಿದೆ. ಇದನ್ನ ನಾನು ಸೆಕೆಂಡ್ ಡ್ರಾಯಿಂಗ್ ಆಗಿತ್ತು. ವೆರಿ ನೈಸ್. ಆ ಫಾಗ್, ಇದು ಸ್ಮೋಕ್ ಏನಂತಾರೆ ಅದು, ಸ್ಟೀಮ್ ಎಫೆಕ್ಟ್ ನೋಡಿ ಹೆಂಗ್ ಬಂದಿದೆ ಅಲ್ವಾ? ಸೂಪರ್ ಕೂಲ್. ವಾವ್, ಇನ್ಯಾವ್ದಾದ್ರು ಇದ್ಯಾ ಮ್ಯಾಮ್? ಅಷ್ಟೇ ಮಾಡಿ. ಅಂಡ್ ನಿಮ್ ಪುಟ್ ಬಾಯಲ್ಲಿ ಏನಾದ್ರು ಮೆಸೇಜ್ ಹೇಳ್ತೀರಾ ಇಲ್ಲಿ ಆರ್ಟ್ ಫ್ಯಾಮಿಲಿಗೆ? ಮ್ಯಾಮ್, ಅಂದ್ರೆ ನಿಮ್ಗೆ ಇಲ್ಲಿ ತನಕ ಒಂದು ಡ್ರಾಯಿಂಗ್ ಅಲ್ಲಿ ಏನಾರ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಟ್ರೈ ಮಾಡೋ ಗಂಟ ಮಾಡ್ಬೇಕು. ಬರೋವರೆಗೂ ಟ್ರೈ ಮಾಡ್ಬೇಕು, ಓಕೆನಾ? ನಮ್ ಬೇಬಿ ಒಂದ್ ಮೆಸೇಜ್ ಹಾಕಿದಾರೆ ನೋಡಿ. ಸೂಪರ್. ಪರಿಣಿತಿಗೆ ಒಂದು ಕ್ಲಾಸ್ ಅಲ್ಲಪ್ಪ, ಅಮೇಝಿಂಗ್ ಬೇಬಿ. ಆಲ್ ರೈಟ್, ನೆಕ್ಸ್ಟ್ ಇನ್ ಯಾರು ಮಾತಾಡ್ತೀರಪ್ಪ? ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ ಅಂಡ್ ಶೇರ್. ನಾ ಮಾತಾಡ್ತೀನಿ ಮ್ಯಾಮ್. ಅನನ್ಯ. ಅನನ್ಯ ಇಸ್ ಹಿಯರ್. ಆಲ್ ರೈಟ್, ಎಸ್. ಹಾ, ಕ್ಯಾಮ್ರಾ ಆನ್ ಮಾಡಿ ಅನನ್ಯ. ಆಗಿದೆ, ಕಾಣಿಸ್ತಿಲ್ಲ? ಹಾ, ಎಸ್ ಅನನ್ಯ.
ಹಾಯ್. ಹಾಯ್ ಹಾಯ್ ನಾನು ಆಕ್ಚುಲಿ ಜನವರಿ ಬ್ಯಾಚ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಮಧ್ಯದಲ್ಲಿ ಜಾಯಿನ್ ಆಗಿದ್ದು. ಹಾ ಬಟ್ ನಂಗೆ ಆರ್ಟ್ ಬಗ್ಗೆ ಮೊದ್ಲಿಂದಾನು ಒಂದ್ ಪ್ಯಾಷನ್ ಇತ್ತು. ಹಾ ಹಾ ಆ ಪ್ಯಾಷನ್ ಇಂದ ಇದ್ದಿದ್ದಕ್ಕೆ ಸೈನ್ಸು ಬಿಡ್ಬಾರ್ದು, ಆರ್ಟು ಬಿಡ್ಬಾರ್ದು ಅನ್ನೋ ಇದಕ್ಕೇನೆ ಆರ್ಕಿಟೆಕ್ಚರ್ ಸೇರ್ಕೊಂಡು ಆರ್ಕಿಟೆಕ್ಟ್ ಆಗಿದ್ದು. ಹಾ ಸೊ ಇವಾಗ ಐ ಆಮ್ ಎ ಪ್ರಾಕ್ಟಿಸಿಂಗ್ ಆರ್ಕಿಟೆಕ್ಟ್ ಆಲ್ಸೋ. ಓನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾ ಸೊ ಜಾನ್ವರಿಯಲ್ಲಿ ನೀವು ನನ್ ಜರ್ನಿನ ನೋಡ್ತಾನೆ ಇರ್ತೀರಾ, ನಾನ್ ಕಳಿಸ್ತಾನೆ ಇದ್ದೆ ನಿಮ್ಗೆ. ಸೊ ಹೌದು. ಜನವರಿ ಫೆಬ್ರವರಿಲಿ ನಂದೇನ್ ಆರ್ಟ್ ವರ್ಕ್ ಇತ್ತು, ಅಲ್ಲಿಂದ ಇಲ್ಲಿಗೆ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ. ಹಾ ನಿಮ್ಗೆ ಥ್ಯಾಂಕ್ಸ್, ಅದಕ್ಕೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದೀರಾ. ಇದು ಟೆಕ್ನಿಕ್ಯಾಲಿಟೀಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಅಂಡ್ ವಿತ್ ಇನ್ ಅ ಶಾರ್ಟ್ ಸ್ಪ್ಯಾನ್ ಇಷ್ಟ್ ಚೆನ್ನಾಗಿ ಮಾಡ್ಬೋದು ಅಂತ ನಮ್ಗೆ ಒಂಥರ ಆಶ್ಚರ್ಯ ಆಗತ್ತೆ. ಐ ಮೀನ್ ವಿ ಕುಡ್ ಆಲ್ಸೋ ಡೂ ದಿಸ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಬೇರೆಯವ್ರಿಗೂ ಎಲ್ಲ ಇನ್ಫಾರ್ಮ್, ಆಕ್ಚುಲಿ ಐ ಥಿಂಕ್ ಇಬ್ರು ಮೂರ್ ಜನಕ್ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿ ದೇ ಜಾಯಿಂಡ್ ಈ ಬ್ಯಾಚ್ ಗೆ, ಸಿಂಧು ಅಂತ. ಬಟ್ ಐ ಡೋಂಟ್ ನೋ, ಲೈವ್ ಕ್ಲಾಸಸ್ ಅಟೆಂಡ್ ಮಾಡ್ತಿರ್ಲಿಲ್ಲ, ಸೊ ನಂಗೆ ಗೊತ್ತಿಲ್ಲ. ಮತ್ತೆ ನೆಕ್ಸ್ಟ್ ಬ್ಯಾಚ್ಗೂ ಒಂದಿಬ್ರು ಮೂರ್ ಜನಕ್ಕೆ ಇನ್ಫಾರ್ಮ್ ಮಾಡಿದೀನಿ ಆಲ್ರೆಡಿ, ಅಂಡ್ ಪ್ರಾಬಬ್ಲಿ ದೇ ವಿಲ್ ಕಾಂಟ್ಯಾಕ್ಟ್ ಯು. ಸೊ ಮುಂದೆ ನೋಡ್ಬೇಕು ಹೆಂಗೆ ಇದನ್ ಮುಂದೆ ತಗೊಂಡ್ ಹೋಗೋದು ಅಂತ. ಡೆಫಿನೆಟ್ಲಿ ಐ ವಾಂಟ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂಡ್ ಇಂಟು ಅ ಪ್ರೊಫೆಷನಲ್ ಇದು. ಅಪಾರ್ಟ್ ಫ್ರಮ್ ಆರ್ಕಿಟೆಕ್ಚರ್ ಐ ವಾಂಟ್ ಟು ಆಲ್ಸೋ. ನೀವು ಆರ್ಕಿಟೆಕ್ಟ್ ಆಗಿರೋದ್ರಿಂದ ಈಸಿ ನಿಮ್ಗೆ ಇದು ಅಲ್ಲ? ಹೌದು, ಆರ್ಕಿಟೆಕ್ಚರ್ ಜೊತೆಗೂ ಇದನ್ನು ಒಂದ್ ಬಿಸ್ನೆಸ್ ಮಾಡೆಲ್ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ. 100%. ಇಟ್ ಈಸ್ ಗೋಯಿಂಗ್ ಟು ಬಿ ಪಾಸಿಬಲ್ ಓನ್ಲಿ ಬಿಕಾಸ್ ನಾನು ಆರ್ಕಿಟೆಕ್ಚರ್ ಓನ್ ಆಗಿ ಮಾಡ್ತಾ ಇದ್ದೀನಿ. ಸೊ ಹೆಂಗೋ ಟೈಮ್ ಮಾಡ್ಕೊಂಡ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಗೋಲ್ ಸೆಟ್ ಮಾಡ್ಬೇಕು, ನೀವು ಇನ್ನ ಹೇಳ್ಕೊಟ್ಟಿದೀರಾ ಇವಾಗ ಗೋಲ್ ಕಾರ್ಡ್ ಹೆಂಗ್ ಮಾಡೋದು ಅಂತ. ಸೊ ಎರಡನ್ನೂ ಹೆಂಗ್ ಮ್ಯಾನೇಜ್ ಮಾಡೋದು ನೋಡ್ಬೇಕು. ಸೊ ಅಂಡ್ ಈ ಪರ್ಟಿಕ್ಯುಲರ್ ಕೋರ್ಸ್ ತಗೊಳಕ್ಕೆ ಐ ಗೇವ್ ಅ ಪಾಸ್ ಟು ಮೈ ಡಾನ್ಸ್ ಕ್ಲಾಸಸ್ ಅಂಡ್ ಈ ಕೋರ್ಸ್ ನ ಮುಗಿಸ್ಕೊಂಡಿದೀನಿ. ಸೊ ಡಾನ್ಸ್ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಂತ ತಲೆಯಲ್ಲಿ, ನೋಡೋಣ. ಕಂಟಿನ್ಯೂ ಮಾಡಿ ಅದನ್ನ. ಅಂಡ್ ನೀವು ಆರ್ಕಿಟೆಕ್ಚರ್ ಆಗಿರೋದ್ರಿಂದ ನಿಮ್ಗೆ ಆರ್ಟ್ ಅದ್ರೊಳಗಡೆನೆ ಒಂದ್ ರೀತಿ ಲೈಕ್ ಯು ಆರ್ ಆಲ್ರೆಡಿ ಅ ಕ್ರಿಯೇಟಿವ್ ಅಲ್ವಾ? ಸೊ ನೀವು ಸ್ವಲ್ಪ ಯಾರು ಕ್ರಿಯೇಟಿವ್ ಇಲ್ದೇ ಇರೋರ್ಗೆ ಈ 60 days ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತಾ? ಏನ್ ಹೇಳ್ತೀರಾ? ಕಲಿಬೋದಾ? ಡೆಫಿನೆಟ್ ಆಗಿ ನೀವು ಒಂಥರ ಅದು ಒಂದೊಂದ್ ಲೈನು ಹೆಂಗ್ ಬರೆಯೋದು ಅಂತ ಹೇಳ್ಕೊಟ್ಟಿರೋದು, ಅಲ್ಲೇ ಒಂಥರ ಕೈ ಹಿಡ್ದು ಹೇಳ್ಕೊಟ್ಟಂಗೆ, ಚಿಕ್ಕ ಮಕ್ಳಿಗೆ ABCD ಹೇಳ್ಕೊಟ್ಟಂಗೆ ಇದು ಒಂಥರ ಡ್ರಾಯಿಂಗ್ ಅಲ್ಲಿ ABCD ಇಂದ ಹೇಳ್ಕೊಟ್ಕೊಂಡ್ ಬಂದ್ರಿ. ಸೊ ಇಟ್ ಇಸ್ ಡೆಫಿನೆಟ್ಲಿ ಪಾಸಿಬಲ್. 60 days ಅಲ್ಲಿ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ಪಾಸಿಬಲ್ ಫಾರ್ ಎವ್ರಿಬಡಿ. ಅಂಡ್ ಇಲ್ಲಿರೋರು ಎಷ್ಟ್ ಜನ ನಮ್ ಬ್ಯಾಚ್ ಅಲ್ಲಿ ಇದ್ರು, ಎಲ್ಲಾರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಒಬ್ಬೊಬ್ರುನು. ಅಂಡ್ ಚಿಕ್ಕ ಮಕ್ಳು ಇರೋದು, ಅವ್ರುಗಳು ಅಷ್ಟ್ ಚೆನ್ನಾಗ್ ಮಾಡೋದು, ಡೆಫಿನೆಟ್ಲಿ ದೇ ಹ್ಯಾವ್ ಮೋರ್ ಪೊಟೆನ್ಶಿಯಲ್ ಹೋಗ್ತಾ. ಸೊ See, the final one question, is it worthy for the money? ಡೆಫಿನೆಟ್ಲಿ. ಐ ಮೀನ್ ಆರ್ಟ್ಗೆ ವ್ಯಾಲ್ಯೂ ಗೊತ್ತಿರೋರು, ದೇ ವಿಲ್ ನೋ ದಿಸ್ ಇಸ್ ಡೆಫಿನೆಟ್ಲಿ ವರ್ತ್ ದ ಮನಿ. ಆರ್ಟ್ ವ್ಯಾಲ್ಯೂ ಗೊತ್ತಿದ್ರೇನೆ ಆರ್ಟಿಸ್ಟ್ ನ ಅಪ್ರಿಶಿಯೇಟ್ ಮಾಡಕ್ ಆಗೋದು. ಇದನ್ನ ನಾನು ಇವತ್ತಿಂದು ನೀವ ಇದ್ ಕೊಟ್ಟಿದ್ರಲ್ಲ, ನಾವು ನಮ್ ಹೆಸರು ಇದು ಎಲ್ಲ ಬರಿಬೇಕಿತ್ತಲ್ಲ, ಅದ್ರಲ್ಲೂ ಮೆನ್ಷನ್ ಮಾಡಿದೀನಿ, ಆರ್ಟ್ is greater than the artist ಅಂತ. ಸೊ ಆರ್ಟ್ ನ ವ್ಯಾಲ್ಯೂ ಮಾಡಕ್ ಗೊತ್ತಿದ್ರೇನೆ ಆರ್ಟಿಸ್ಟ್ ನ ಅಪ್ರಿಶಿಯೇಟ್ ಮಾಡಕ್ ಆಗೋದು. 100%. That's amazing message. Thank you so much, Ananya, for joining us. And like I'm so lucky to have such kind of creative people. And yes, ನಮ್ಗೆ like ಈಗ ಏನು ಇಂಟೀರಿಯರ್ ಡಿಸೈನಿಂಗ್, ಆರ್ಕಿಟೆಕ್ಚರ್ ಅದ್ರ ಬಗ್ಗೆ ಎಲ್ಲ ನೀವು ಕ್ಲಾಸಸ್ ಶುರು ಮಾಡಿ, ಲೈಕ್ ನಾವು ಕೂಡ ಜಾಯಿನ್ ಆಗ್ತೀವಿ. ಲೈಕ್ ನಮಗೂ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆ. ಅಂಡ್ ನಾವ್ ಹೇಗೆ ನಮ್ಮ ಡ್ರೀಮ್ ಹೌಸ್ ಬಿಲ್ಡ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ಬೋದು. ಎಸ್, ಡೆಫಿನೆಟ್ಲಿ ಮಾಡೋಣ. ಆಲ್ರೈಟ್, ಎಸ್, ನೆಕ್ಸ್ಟ್ ಯಾರು ಮಾತಾಡ್ತೀರಪ್ಪ?
Hi, ma'am. Hi, ma'am. So well, let me come into ಯಾರ್ ಕ್ಯಾಮ್ರಾ ಆನ್ ಆಗಿದೆ? Yes, Varsha is here. All right. Hi, ma'am. Yes, Varsha. Hi. ತುಂಬಾ Amazing. ಖುಷಿ ಆಗ್ತಿದೆ ಮ್ಯಾಮ್. ಆಸ್ ಎ ಸ್ಟೂಡೆಂಟ್ ಆಗಿ ನನ್ಗೆ ನಿಮ್ ಹತ್ರ ಫುಲ್ ಎಲ್ಲ ಕಲಿತಿರೋದ್ಕಂತೂ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. That's amazing. Like I am also happy to have you, Varsha. Like you're so creative and ನಿಮ್ಮ ಇದೆಲ್ಲ ನೋಡ್ದೆ ನಾನು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗಿದೆ ನಿಮ್ದು ಇದೆಲ್ಲ. ಏನ್ ಹೇಳಿ ಲೈಕ್ ಏನು ಈ 60 days ಅಲ್ಲಿ ಈ ಬ್ಯಾಚ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಸ್ ಎ ಸ್ಟೂಡೆಂಟ್ ಆಗಿ ಬರೀ ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಜೊತೆಗೆ ಹಾ ಅಡಿಷನಲ್ ಏನಾದ್ರೂ ಸ್ಕಿಲ್ಸ್ ನ ಅಥವಾ ಏನಾದ್ರೂ ಕೋ ಕಲಿಕ್ಯುಲರ್ ಆಕ್ಟಿವಿಟೀಸ್ ಏನಾದ್ರೂ ಮಾಡ್ಬೇಕು, ಆತರ ನನ್ಗೆ ಆರ್ಟ್ ಇದ್ರಲ್ಲಿ ಏನಾದ್ರೂ ಒಂದ್ ಕಲಿಬೇಕು ಅಂತ ಮುಂಚೆಯಿಂದಾನು ಇಂಟ್ರೆಸ್ಟ್ ಇತ್ತು ಮ್ಯಾಮ್. ಹಾ ಹಾಗೆ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ನಿಮ್ ಪೇಜ್ ಸಿಕ್ತು. ಹಾ ಆ, ಅವಾಗ ಸ್ವಲ್ಪ ಯಾವ ತರ ಎಲ್ಲ ಹೇಳ್ಕೊಡ್ತಾರೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಮ್ಯಾಮ್. ಹಾ 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 ಮತ್ತೆ ನನ್ಗೆ ಆರ್ಟ್ ಬಗ್ಗೆ ಏನು ಅಷ್ಟು ಐಡಿಯಾನೇ ಇರ್ಲಿಲ್ಲ ಮ್ಯಾಮ್. ಹ್ಮ್ ರಿಯಲಿಸ್ಟಿಕ್ ಆಗ್ಲಿ ಪೋರ್ಟ್ರೇಟ್ ಬಗ್ಗೆ ಆಗ್ಲಿ ಏನು ಅಷ್ಟು ಐಡಿಯಾನೇ ಇರ್ಲಿಲ್ಲ. ಹಾ ಸುಮ್ನೆ ಅವಾಗ ಅವಾಗ ಯಾವ್ದಾದ್ರು ನನ್ಗೆ ಇಷ್ಟ ಆಗೋದು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡ್ ಬಿಡಿಸ್ತಾ ಇದ್ದೆ. ಹ್ಮ್ ಚಾರ್ಕೋಲ್ ಬಗ್ಗೆ ಆಗ್ಲಿ ಏನು ಅದ್ರ ಬಗ್ಗೆ ಆ ಹಿಸ್ಟ್ರಿ ಏನು ಗೊತ್ತೇ ಇರ್ಲಿಲ್ಲ ಮ್ಯಾಮ್. ಈ ಚಾರ್ಕೋಲ್ ಅಲ್ಲೆಲ್ಲ ಈ ತರ ಎಲ್ಲ ಇಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಬಿಡಿಸ್ಬೋದು ಅಂತ. ನಿಮ್ ಆರ್ಟ್ ವರ್ಕ್ ಇದ್ರೆ ತೋರ್ಸಿ ವರ್ಷ, ತುಂಬಾ ಚೆನ್ನಾಗಿ ಬಂದಿದೆ. ಆ ಮ್ಯಾಮ್. ಮ್ಯಾಮ್ ನಾನು ಡ್ರಾಯಿಂಗ್ ಕ್ಲಾಸಿಗೆ ಸೇರಕ್ ಮುಂಚೆ ಇದೆಲ್ಲ ಬಿಡಿಸಿದ್ದು. ಹಾ ಹಾ ಸೂಪರ್. ಇವಾಗ ಡ್ರಾಯಿಂಗ್ ಕ್ಲಾಸ್ ಅಲ್ಲಿ ಬಿಡಿಸಿರೋದು. ಏ ವಾ ವೆರಿ ನೈಸ್. ರಿಯಲಿಸ್ಟಿಕ್ ಒಂದೊಂದು ಡ್ರಾಯಿಂಗ್ ಶಿಫ್ಟ್ ಆಗಿದೆ ಸ್ಕಿಲ್ಸ್. ಎಸ್ ಮ್ಯಾಮ್. ವಾವ್, ಸಚ್ ಅನ್ ಅಮೇಸಿಂಗ್ ಆರ್ಟ್. ಸೂಪರ್, ಸೋ ಕ್ಯೂಟ್. ಎಷ್ಟು ಕ್ಯೂಟ್ ಆಗಿದೆ ಇದು. ವಂಡರ್ಫುಲ್. ಲೈಕ್ ನೀವು ಬೇಬಿ ಇರುವಾಗ ಹಿಂಗೆ ಇದ್ರಿ ಅಂತ. ನಮ್ಮ ಅಮ್ಮನೂ ಹಂಗೆ ಅಂತಿದ್ರು ಮ್ಯಾಮ್. ರಿಯಲಿ ಕ್ಯೂಟ್. ಸೂಪರ್ ಸೂಪರ್. ಅಂಡ್ ನಿಮ್ ಡೆಡಿಕೇಶನ್ ಇದಿದೆಯಲ್ಲ, ಲೈಕ್ ಎಷ್ಟು ಟೈಮ್ ತಗೊಂಡ್ ಮಾಡಿದಿರಲ್ಲ, ಸೂಪರ್ ಅಪ್ಪ. ಎಸ್ ಮ್ಯಾಮ್. ಈ ಡ್ರಾಯಿಂಗ್ ಇಂತ ನೋಸ್ ಪೇಶನ್ಸ್ ಲೆವೆಲ್. ಸಖತ್ತಾಗಿ ಬಂದಿದೆ. ಇದು ಝೂಮ್ ಮಾಡಿ ಹಾಗೆ. ನೋ ವಾವ್, ಸ್ಲಿಪ್ಸ್ ನೋಸ್ ನೋಡಿ ಏನ್ ರಿಯಲಿಸ್ಟಿಕ್ ಆಗಿದೆ. ನಂಗೆ ನಿಜವಾಗ್ಲೂ ಪೇಪರ್ ಮೇಲೆ ಕೈ ಹಾಕಿದ್ರೆ ಸಿಗುತ್ತೇನೋ ಅನಿಸ್ತಾ ಇದೆ ಅದು. ಸೂಪರ್ ಮ್ಯಾಮ್. ರಿಯಲಿಸ್ಟಿಕ್. ವರ್ಷ ರಿಯಲಿ ಇನ್ಕ್ರೆಡಿಬಲ್ ಇದು. ಥ್ಯಾಂಕ್ ಯು ಮ್ಯಾಮ್. ಇದೆಲ್ಲ ನಿಮ್ಮಿಂತಾನೆ ಸಾಧ್ಯ ಆಗಿರೋದು ಮ್ಯಾಮ್. ಎಸ್, ನೀವ್ ಇನ್ನೂ ಮುಂದೆ ಹೋಗ್ಬೇಕು. ಇನ್ನೂ ಸುಮಾರು ನಾನು ವರ್ಷ ನೋಡ್ಬೇಕು. ಲೈಕ್ ಒಳ್ಳೆ ಶಾಕ್ ಆಗ್ಬೇಕು ಬೇರೆಯವ್ರಿಗೆ ನೋಡ್ದವ್ರಿಗೆ, ಇಷ್ಟೊಂದು ರಿಯಲಿಸ್ಟಿಕ್ ಆಗಿ ಬಿಡಿಸ್ಬೋದಾ ಅಂತ ಹೇಳಿ. ಸೂಪರ್, ಸೋ ಕ್ಯೂಟ್. ಯಾರ್ದದು ಕಣ್ಣು ಅನ್ನೋ ತರ ಇದೆ. ವೆರಿ ನೈಸ್. ನಮ್ಗೆ ರಿವರ್ಸ್ ಕಾಣಿಸ್ತಾ ಇದೆ. ಹಾ, ಈಗ ಸರಿಯಾಗಿ ಕಾಣಿಸ್ತಾ ಇದೆ. ಇನ್ಕ್ರೆಡಿಬಲ್. ಆ ಸ್ಕಿನ್ ಟೆಕ್ಸ್ಚರ್ ನೋಡಿ, ಆ ಶಾಡೋಸ್ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ವರ್ಷ. ನೆಕ್ಸ್ಟ್ ಇಯರ್ Thank ಇದೇ you. ಟೈಮ್ಗೆ ನೀವು ಇದೇ ಆರ್ಟ್ ನ ಇನ್ನೊಂದ್ಸಲ ಕ್ರಿಯೇಟ್ ಮಾಡ್ಬೇಕು. ಚೆಕ್ ಮಾಡ್ಕೊಳಕ್ಕೆ ಮ್ಯಾಮ್. ಎಷ್ಟು ಸ್ಕಿಲ್ ಇಂಪ್ರೂವ್ ಆಗಿದೆ, ಹೆಂಗ್ ಡ್ರಾಯಿಂಗ್ ಹೆಂಗ್ ಶಿಫ್ಟ್ ಆಗುತ್ತೆ ಅಂತ. ಎಸ್ ಮ್ಯಾಮ್, ಮಾಡ್ತೀನಿ. ಸೂಪರ್. ನೆಕ್ಸ್ಟ್ ಅಷ್ಟೇ ಮ್ಯಾಮ್. ಈಗ ಅಟ್ ಪ್ರೆಸೆಂಟ್ ಪೆಟ್ ಪೋರ್ಟ್ರೇಟ್ ಕ್ರಿಯೇಟ್ ಮಾಡ್ಲಿಲ್ವಾ ನೀವು? ಮ್ಯಾಮ್ ಅದು ಕಂಪ್ಲೀಟ್ ಆಗಿದೆ. ಹಾ 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 ಅಂದ್ರೆ ನೆನ್ನೆ ಕ್ಲಾಸ್ ಅಲ್ಲಿ ಸ್ವಲ್ಪ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಮ್ಯಾಮ್. ನೆನ್ನೆ ತೋರಿಸಿದಷ್ಟಾಗಿದೆ. ಹಾ ವೆರಿ ನೈಸ್. ಲುಕ್ ಎಟ್ ದಟ್. ವಾವ್, ಸೂಪರ್ ಆಗಿ ಬರ್ತಾ ಇದೆ. ಹೈಲೈಟ್ಸ್ ಹಾಕ್ಬೇಕಷ್ಟೇ ಅಲ್ಲ? ಹಾ ಮ್ಯಾಮ್, ಹೈಲೈಟ್ಸ್ ಕೊಡ್ಬೇಕು. ಅಮೇಸಿಂಗ್. ಹೈಲೈಟ್ಸ್ ಹಾಕಿದ್ಮೇಲಂತೂ ನೀವು ನಂಬಕ್ಕೆ ಆಗಲ್ಲ, ಆ ರೀತಿ ಆಗೋಗುತ್ತೆ ನೋಡಿ ಆರ್ಟ್. ಎಸ್ ಮ್ಯಾಮ್. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಿಮ್ ಜರ್ನಿ. ಅಂಡ್ ಎಸ್, ಕಮ್ ಆನ್ ಕ್ಯಾಮ್ರಾ. ಅಂಡ್ ನಿಮ್ಗೂ ಕೂಡ ನನ್ನ ಕಡೆಯಿಂದ ಒಂದಷ್ಟು ಕ್ವೆಶನ್ಸ್ ಇದೆ, ಓಕೆನಾ? ಹಾ ಮ್ಯಾಮ್. ಸೊ ಏನು ನೀವು ಕ್ಲಾಸ್ಗೆ ಲೈಕ್ ಏನ್ ಕ್ಲಾಸ್ದು ಫೀಸ್ ಇದೆ, ಇಸ್ ದಟ್ ವರ್ತಿ? ಅಂಡ್ 60 days ಅಲ್ಲಿ ಯಾರಾದ್ರೂ ಲೈಕ್ ಒಂದ್ ಸ್ವಲ್ಪನೂ ಡ್ರಾಯಿಂಗ್
ಗೊತ್ತೇ ಇಲ್ಲ ಅನ್ನೋರ್ಗೆ ರಿಯಲಿಸ್ಟಿಕ್ ಡ್ರಾಯಿಂಗ್ ಕಲಿಬಹುದಾ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂಡ್ ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಏನೇನೆಲ್ಲ ಭಯ ಇತ್ತು? ಸೊ ಇದ್ 3 ವಿಷಯ ನಮ್ಗೆ ಮ್ಯಾಮ್ ನೀವಂತೂ ಝೀರೋ. ಏನ್ ಯಾ ಡ್ರಾಯಿಂಗ್ ಅಲ್ಲಿ ಏನೊಂದ್ ಸ್ಕಿಲ್ ಏನು ಅವ್ರಿಗೆ ಗೊತ್ತೇ ಇಲ್ಲ ಅಂದ್ರೂ ಬೇಸಿಕ್ಸ್ ಇಂತ ಕೂಡ ಎಲ್ಲ ಕ್ಲೀನ್ ಆಗಿ ಹೇಳ್ಕೊಟ್ಟಿದ್ದೀರಾ. ಆ ಬೇಸಿಕ್ಸ್ ಇಂದ ಕಲ್ತಿದ್ರು ಇಲ್ಲಿವರೆಗೂ ಎಲ್ಲ ಎಷ್ಟ್ ಚೆನ್ನಾಗಿ ಕಲಿಬಹುದು. ಡ್ರಾಯಿಂಗ್ ಅಲ್ಲಿ ಏನು ಅವ್ರು ಡ್ರಾಯಿಂಗ್ ಫೀಲ್ಡ್ ಅಲ್ಲೇ ಇಲ್ಲ ಅಂತ ಅಂದ್ರೂ ನಿಮ್ ಕ್ಲಾಸಿಗೆ ಜಾಯಿನ್ ಆಗಿ ಎಲ್ಲ ಕ್ಲೀನ್ ಆಗಿ ಕಲ್ತ್ಕೋಬಹುದು. ಅಷ್ಟ್ ಚೆನ್ನಾಗೆಲ್ಲ ಹೇಳ್ಕೊಟ್ಟಿದ್ದೀರಾ ಮ್ಯಾಮ್. 60 days ಅಲ್ಲಿ ನನ್ಗೂ ಈ ತರ ಎಲ್ಲ ಬಿಡಿಸ್ಬೋದಾ ಅಂತ ಗೊತ್ತಿರ್ಲಿಲ್ಲ ಮ್ಯಾಮ್. ಈ ತರ ಎಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ. ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಮಾತೇ ಇಲ್ಲ ಮ್ಯಾಮ್. ತುಂಬಾ ವರ್ತ್ ಇದೆ. ನೀವ್ ಅಷ್ಟು ಎಲ್ಲ ಚೆನ್ನಾಗಿ ಎಷ್ಟ್ ಚೆನ್ನಾಗಿ ಹೇಳ್ಕೊಂಡ್ ಕೊಡ್ತೀರಾ ಹೇಳಕ್ಕೆ ಆಗಲ್ಲ ಮ್ಯಾಮ್. ಸೋ ಹ್ಯಾಪಿ ತುಂಬಾ ಅಲ್ವಾ? ಖುಷಿ ಆಗುತ್ತೆ. ಎಸ್ ಮ್ಯಾಮ್. ಸೋ ನಮ್ ಸ್ಯಾಟಿಸ್ಫೈಡ್. ಪೇರೆಂಟ್ಸ್ ಎಲ್ಲ ಅಷ್ಟೇ ಖುಷಿ ಪಡ್ತಾರೆ ಮ್ಯಾಮ್ ನೀವೆಲ್ಲ ಹೇಳ್ಕೊಡೋದು. ಲೈಕ್ ನಿಮ್ಗೆ ಏನ್ ಕಾಂಟ್ರಿಬ್ಯೂಷನ್ ನನ್ ಕೈಲಿ ಮಾಡೋಕ್ಕಾಗಿದೆ ಅಲ್ವಾ, ಇದು ನನ್ಗೆ ರಿಯಲ್ ಪ್ರೈಸ್. ಓಕೆನಾ ವರ್ಷ? ಎಸ್ ಅಂಡ್ ನಾನ್ ನಿಮ್ ಎಸ್ ನೋಡ್ತಾ ಇರ್ತೀನಿ ಅಂಡ್ ನಿಮ್ ಫಾಲೋ ಮಾಡ್ತಾ ಇದೀನಿ ನಿಮ್ ಪೇಜ್ ನ. ಅಂಡ್ ಒಳ್ಳೊಳ್ಳೆ ಎಸ್ ಆರ್ಟ್ ವರ್ಕ್ ಬರ್ಬೇಕು ನೆಕ್ಸ್ಟ್. ಹಾ ಮ್ಯಾಮ್ ಮಾಡ್ತೀನಿ. ಅಮೇಸಿಂಗ್. ಓಕೆ, ಅನದರ್ ಸೂಪರ್ ಸ್ಟಾರ್. ಈಗ ನಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಶಿ ಇಸ್ ಗ್ರೋಯಿಂಗ್, ಲೆಟ್ಸ್ ಕೀಪ್ ಐ ಆನ್ ಹರ್. ಓಕೆ, ಹೇಗ್ ಗ್ರೋ ಆಗ್ತಾರೆ, ಚೆನ್ನಾಗಾಗ್ಲಿ. ಎವ್ರಿ ಟೈಮ್ ಐ ವಿಲ್ ಸಪೋರ್ಟ್ ಯು, ಎವ್ರಿ ಟೈಮ್, ಈಚ್ ಅಂಡ್ ಎವ್ರಿ ಟೈಮ್. ಲೈಕ್ ಚೆನ್ನಾಗಿ ಎಸ್ ಹೋಗ್ಬೇಕು ಮೇಲೆ. ಸಿಲ್ವಿ ಎಸ್ ಮ್ಯಾಮ್. ಮಂದಲ್ ಅವ್ರು ನೋಡಿ ಆರ್ಟ್ ವರ್ಕ್ ನ ಎಷ್ಟು ರಿಯಲಿಸ್ಟಿಕ್ ಹಾ ಆಗಿ ಮ್ಯಾಮ್. ಮಾಡ್ತಾರೆ ಅವ್ರನ್ನ. PSR ನೋಡಿ, ನೀವ್ TS ಹಾ ರಾಥೋಡ್ ಮ್ಯಾಮ್ ಅಂತ ಇದ್ದಾರೆ. ಅವರು ಲೈಕ್ ಸಿಕ್ಕಾಬಟ್ಟೆ ಝೀರೋ ಇಂದ ಬಂದಿರೋಂತ ವ್ಯಕ್ತಿ. ಅವ್ರ ಜರ್ನಿಯನ್ನ ನೋಡಿ, ಅವ್ರ ಸ್ಟಾರ್ಟಿಂಗ್ ಇಂದ ಅವ್ರದ್ದು ನೋಡಿ ಹೇಗಿತ್ತು ಅವ್ರದ್ದು, ಇಡೀ ಇಂಡಿಯಾನೇ ಗೊತ್ತು ಅವರು ಆಸ್ ಅನ್ ಆರ್ಟಿಸ್ಟ್. ಸೊ ಎಸ್ ಮಿಲಿಯನ್ ಮ್ಯಾಮ್. ಫಾಲೋವರ್ಸ್ ಆರ್ಟಿಸ್ಟ್ ಗಳಿಗೆ ತುಂಬಾ ಕಡಿಮೆ, ಅದ್ರಲ್ಲಿ ಅವ್ರಿಗಿದೆ. ಎಸ್ ಮ್ಯಾಮ್ ನೋಡಿದೀನಿ, ನೀವು ಪೇಜ್ ಕಳ್ಸಿದ್ರಲ್ಲ. ಹಾ 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 ಹೌದು. ಥ್ಯಾಂಕ್ ಯು ಸೋ ಮಚ್ ವರ್ಷ. ಅಂಡ್ ಇನ್ ಯಾರು ಮಾತಾಡ್ತೀರಪ್ಪ? ಎಸ್, ಟೈಮ್ ಅಂತೂ ತುಂಬಾ ಮುಂದೆ ಥ್ಯಾಂಕ್ ಯು ಹೋಗ್ತಿದೆ. ಸೋ ಮಚ್ ಮ್ಯಾಮ್. Alright, thank you so much for your experience. And Varsha is like cloud 9 ಅಲ್ಲಿ ಇದ್ದಾರೆ. So super amazing. All right, next ಯಾರು ಮಾತಾಡ್ತೀರಾ? Just come on camera quickly. Hello, ma'am. Karunya is here. Okay, Karunya, give it a Ma'am, minute. Give me a second. ಹೇಳೇನು ನೀನ್ ನೋಡ್ತಿಲ್ಲ ಅವರು. Yes, Karunya ಹೇಳಿ. Amazing. Hi Karunya. ಹಾ ಮ್ಯಾಮ್ ನಾನು ಆರ್ಟ್ಸ್ ನೋಡ್ರಿ ಮ್ಯಾಮ್, ಅಂದ್ರೆ ಇವಾಗ ಕ್ಲಾಸಿಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಮಾಡಿದ್ದು ಮ್ಯಾಮ್. ಹಾ very nice, very nice. Wow, look at that. Very cute. Amazing. Super. Wow, very nice. Okay, ಒಳ್ಳೆ ಆರ್ಟ್ ಸ್ಪಾರ್ಕ್ ಇದೆ ಕಾರುಣ್ಯ. ಎಸ್. ಸೊ ಅಲ್ಲಿಂದ ಇಲ್ಲಿ ಇಷ್ಟೊಂದು ಚೆನ್ನಾಗಿ ನೀವು ಮಾಡ್ತಾ ಇರೋದು ಕಾರಣ ಏನು ಅಂದ್ರೆ, ಸೂಪರ್ ಅಮೇಜಿಂಗ್. ಮ್ಯಾಮ್ ಮ್ಯಾಮ್ ನಾನು ನನಗೆ ಬಹಳ ಆಸೆ ಇತ್ತು ಮ್ಯಾಮ್, ಅಂದ್ರೆ ನಾನು ಆರ್ಟ್ ಕ್ಲಾಸ್ನ ಸೇರ್ಬೇಕು. ನಾನು ದಾವಣಗೆರೆಯಲ್ಲೆಲ್ಲ ಬಹಳ ವಿಚಾರಿಸಿದೆ ಮ್ಯಾಮ್, ಆದ್ರೆ ನನಗೆ ನಾನು ಎಷ್ಟು ಅಮೌಂಟ್ ಕೇಳ್ತಾರೋ ಏನೋ ಆ ತರ ಎಲ್ಲ ಯೋಚನೆ ಮಾಡಿದ್ವಿ ಮ್ಯಾಮ್. ಅಂದ್ರೆ ನಿಮ್ದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತು, ಗೂಗಲ್ ಅಲ್ಲಿ ಆಯ್ತು, ಏನೇ ಡ್ರಾಯಿಂಗ್ಸ್ ಬಂದ್ರೆ ಅದನ್ನೆಲ್ಲ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳೋದು, ಅರ್ಧ ಬಿಡ್ಸೋದು ಅರ್ಧ ಬಿಡೋದು, ಬರೀ ಹಂಗೆ ಆಗ್ತಿತ್ತು ಮ್ಯಾಮ್. ಅಂದ್ರೆ ನನಗೆ ಟೆಕ್ನಿಕ್ಸ್ ಗೊತ್ತಿರ್ಲಿಲ್ಲ ಮ್ಯಾಮ್, ಹೆಂಗ್ ಬಿಡಿಸ್ಬೇಕು. ಈಗ ಇಲ್ಲಿ ಈ ಎಕ್ಸಾಂಪಲ್ ಇಲ್ಲೇ ನೋಡ್ರಿ ಮ್ಯಾಮ್, ಇದು ಬಿಡಿಸಿದೀನಿ ಆದ್ರೆ ನನ್ನ ಕೈಯಲ್ಲಿ ಮಾಡಕ್ ಆಗ್ಲಿಲ್ಲ ಮ್ಯಾಮ್. ಇದನ್ನ ಅರ್ಧ ಹಂಗೆ ಬಿಡಿಸಿ ಅರ್ಧ ಹಂಗೆ, ನನಗೆ ಯಾಕಂದ್ರೆ ಟೆಕ್ನಿಕ್ಸ್ ಗೊತ್ತಿರ್ಲಿಲ್ಲ ಮ್ಯಾಮ್. ಆಮೇಲೆ ನಾನು ಯೋಚನೆ ಮಾಡಿದೆ, ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಆನ್ಲೈನ್ ಕ್ಲಾಸ್ ಎಲ್ಲ ಬರ್ತೈತಲ್ಲ, ಅದನ್ನು ನೋಡೋಣ ಅಂತ ಅಂದಾಜು ಅಂದ್ರೆ ಒಂದು 15 ಆನ್ಲೈನ್ ಕ್ಲಾಸ್ನ ನೋಡಿ 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 ಬಿಟ್ಟಿನಿ ಮ್ಯಾಮ್. ಅಂದ್ರೆ ಜಾಯಿನ್ ಆಗಿಲ್ಲ ಅದಕ್ಕೆ. ಬಟ್ ಆದ್ರೆ ನಿಮ್ದನ್ನ ಕೇಳಿದಾಗ ಬಹಳ ನಿಮ್ ವರ್ಡ್ಸ್ ನಮಗೆ ಎಂಕರೇಜ್ಮೆಂಟ್ ಮ್ಯಾಮ್. ಸ್ಪೆಷಲ್ ಹೇಳ್ಬೇಕಂದ್ರೆ ನಿಮ್ ವರ್ಡ್ಸ್ ನಮಗೆ ಎಂಕರೇಜ್ಮೆಂಟ್ ಮ್ಯಾಮ್.
ಹ್ಮ್ ಅದಕ್ಕೋಸ್ಕರ ಅದೊಂದು ಭಾಳ ಹೆಲ್ಪ್ ಆಯ್ತು ಮ್ಯಾಮ್. ಆಮೇಲೆ ಅಮೌಂಟ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಮ್ಯಾಮ್ ಭಾಳ ವರ್ತ್ ಇದೆ ಮ್ಯಾಮ್. ನೀವು ಹೇಳ್ಕೊಡೋ ಇದಕ್ಕೆ ಭಾಳ ಅಂದರೆ ಭಾಳ ವರ್ತ್ ಇದೆ ಮ್ಯಾಮ್, ಅದೊಂದು ಹೇಳ್ಬೋದು ಮ್ಯಾಮ್. ಆಮೇಲೆ ಅಷ್ಟು ಅಂದರೆ ನಿಮ್ಮ ಹೆಂಗೆ ಕನ್ವರ್ಸೇಷನ್ ಅಂತ ಅದ್ರ ಬಗ್ಗೆ ಹೇಳ್ಬೇಕು ಅಂದರೆ ಮ್ಯಾಮ್ ಭಾಳ ಕೇರ್ ತಗೊಂತೀರ ಮ್ಯಾಮ್. ಅಂದರೆ ಇವಾಗ ಗ್ರೂಪಲ್ಲಿ ಅಂತಂದರೆ ಒಬ್ರ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಭಾಳ ಕೇರ್ ತಗೊಂಡು ಹೇಳ್ಕೊಡ್ತೀರಾ ಮ್ಯಾಮ್. ಅದು ಒಂದು ಭಾಳ ಇಷ್ಟ ಆಯಿತು ಮ್ಯಾಮ್ ನನಗೆ. ಹ್ಮ್ ಆಮೇಲೆ ಟೆಕ್ನಿಕ್ಸು ಅಷ್ಟೇ ಆಯಿತು ಮ್ಯಾಮ್, ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಹ್ಮ್ ಹಂಗೆ ನಾನು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಮ್ಯಾಮ್. ಅಂದರೆ ಇವಾಗ ನೀವು ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ. ನಿಮ್ ಕಡೆ ನಿಮ್ದು ಗ್ರೋತ್ ಏನಿದೆಯಲ್ಲ ಅದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ. ಲೈಕ್ ಎಷ್ಟು ಚೆನ್ನಾಗಿ ಮಾಡ್ತೀರಾ, ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ. ಇನ್ನೂ ಚೆನ್ನಾಗಿರೋ ಆರ್ಟ್ ವರ್ಕ್ ನ ಕ್ರಿಯೇಟ್ ಮಾಡಿ. ಓಕೆ, ಏನಾದ್ರೂ ಫೆಲೋ ಆರ್ಟಿಸ್ಟ್ಗಳಿಗೆ ಏನಾದ್ರೂ ಮೆಸೇಜ್ ಹೇಳ್ತೀರಾ? ಸೊ ನಿಮ್ ತರನೇ ಅವರು ಮಾಡ್ಬೇಕು ಅಂದ್ರೆ, ಲೈಕ್ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡ್ತಿದ್ದೀರಾ ನೀವು. ಅಂದ್ರೆ ಇದೆಲ್ಲರಿಗೂ ಏನ್ ಹೇಳ್ಬೇಕು ಅಂದ್ರೆ ಮ್ಯಾಮ್, ಮೇನ್ ಇಂಪಾರ್ಟೆಂಟ್ ಆಗಿ ಡೆಡಿಕೇಶನ್ ಇರಬೇಕು ಮ್ಯಾಮ್. ಡೆಡಿಕೇಶನ್ ಇದ್ರೆ ಮಾತ್ರ. ಹ್ಮ್ ಆಮೇಲೆ ಆರ್ಟ್ ಅನ್ನೋದು ನಮ್ ಎಲ್ಲರಿಗೂ ಬರಕ್ ಆಗಲ್ಲ ಮ್ಯಾಮ್, ಅದೊಂದು ಗಾಡ್ ಗಿಫ್ಟ್ ಅಂತ ಅನ್ಕೋಬೇಕು ಮ್ಯಾಮ್. ಎಲ್ಲರಿಗೂ ಆರ್ಟ್ ಅಂತ ಅದು ಯಾರಿಗೂ ಸಿಗಲ್ಲ ಮ್ಯಾಮ್. ಇಂಟ್ರೆಸ್ಟ್ ಬರ್ಬೇಕಂದ್ರೆ ಅದಕ್ಕೆ ಒಂದು ಏನೋ ಲಕ್ ಇರ್ಬೇಕು ಅಂತಾರಲ್ಲ ಮ್ಯಾಮ್, ಆ ತರ ಮ್ಯಾಮ್. ಅದನ್ನ ನಮಗೆ ಗಾಡ್ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಅವನ್ನ ಯೂಸ್ ಮಾಡ್ಕೊಂಡು ಗ್ರೋತ್ ಆಗ್ಬೇಕು ಮ್ಯಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಾವ್ ಏನೇ ಒಂದು ವರ್ಕ್ ಮಾಡಿದ್ರು ಆಯ್ತು ಮ್ಯಾಮ್, ಅದಕ್ಕೆ ಅಂದ್ರೆ ಖುಷಿ ಇರ್ಬೇಕು ಮ್ಯಾಮ್. ನಾವು ಮಾಡೇ ಮಾಡ್ತೀವಿ, ಡೆಡಿಕೇಶನ್ ಖುಷಿ ಇದ್ರೆ ಮಾತ್ರ ಸಾಧ್ಯ ಮ್ಯಾಮ್ ಮಾಡಕ್ಕೆ. ಹ್ಮ್ ಇಟ್ಸ್ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ. ಅಂಡ್ ಎಸ್, ಇನ್ಯಾರು ಮಾತಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ ಅಂಡ್ ನಿಮ್ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಕ್ಕೆ. ಅಂಡ್ ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಾ? ಎಸ್ ಮ್ಯಾಮ್. ಹಾಯ್ ಆಲ್. ಆಲ್ ರೈಟ್, ಗಿವ್ ಮಿ ಎ ಸೆಕೆಂಡ್. ಎಸ್, ಹೇಳಿ. ಹಾಯ್. ನನ್ನ ಹೆಸರು ರೂಪಾ. ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿರುವಂತದ್ದು. ನಾನು ಆಕ್ಚುಲಿ ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ಹೇಳಿ ನಾನು ಡ್ರಾಯಿಂಗಿಗೆ ಬಂದಿದ್ದು, ಡ್ರಾಯಿಂಗ್ ಕ್ಲಾಸ್ ಸರ್ಚ್ ಮಾಡ್ತಾ ಇದ್ದೆ ನಾನು. ಸೊ ಇನ್ ದಟ್ ಟೈಮ್ ನಿಮ್ಮ ಕ್ಲಾಸ್ ನನಗೆ ಸಿಕ್ಕಿದ್ದು. ಸೊ ತುಂಬಾ ಖುಷಿ ಆಯ್ತು, ಎಸ್ಪೆಷಲಿ ಕನ್ನಡದಲ್ಲಿ ಕ್ಲಾಸ್ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ದೆನ್ ಸ್ಮಾಲ್ ಅಮೌಂಟ್ ನ ಕೊಟ್ರೆ ಇಷ್ಟೊಂದು ಬಿಗ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಬಿಸಿ ಸ್ಕೆಡ್ಯೂಲ್ ಮಧ್ಯೆ ನಾನು ಇಷ್ಟು ಈ ಲೆವೆಲ್ಗೆ ನಾನು ಡ್ರಾ ಮಾಡಿದೀನಿ ಅಂದ್ರೆ ನಂಗೆ ತುಂಬಾ ಖುಷಿ ಇದೆ ಮ್ಯಾಮ್. ಆಕ್ಚುಲಿ ದೆನ್ ನೀವು ಏನ್ ಟೀಚ್ ಮಾಡೋದಾಗಿರ್ಬೋದು, ಒಂದ್ ಸ್ಮಾಲ್ ಡೌಟ್ ಏನೇ ಇದ್ರು ಅದನ್ನ ಇಂಡಿವಿಜುವಲ್ ಆಗಿ ಕೇಳಿದ್ರೆ ಆಗಿರ್ಬೋದು, ಕ್ಲಾಸ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡಿ ನೀಟಾಗಿ ಹೇಳ್ಕೊಡ್ತೀರಾ. ಅದು ತುಂಬಾ ತುಂಬಾ ಇಷ್ಟ ಆಗಿದೆ. ದೆನ್ ಏನು ಡೆಡಿಕೇಶನ್ ಪೇಶನ್ಸ್ ಇದ್ರೆ ಯಾರು ಬೇಕಾದ್ರೂ ಬಂದು ಕಲಿಬಹುದು ಅನ್ನೋದು ನನ್ನ ಕಡೆಯಿಂದ ಒಂದು ಕೊಡುವಂತ ಮೆಸೇಜ್. ಇದು ನನ್ನ ಫಸ್ಟ್ ಸ್ಟೆಪ್. ದಿಸ್ ಇಸ್ ಮೈ ಫಸ್ಟ್ ಆರ್ಟ್ ಮ್ಯಾಮ್. ವೆರಿ ಗುಡ್. ಹಾ, ತುಂಬಾ ಚೆನ್ನಾಗಿ ಬಂದಿದೆ. ಸೂಪರ್. ನೆಕ್ಸ್ಟ್ ಲೆವೆಲ್. ಲೆವೆಲ್ಡ್ ಅಪ್. ಎಸ್. This one also. One more. Super. Fantastic. ಹೇಗೆ ಅಂದ್ರೆ ನಾನು ಝೀರೋ ಇಂದ ಬಂದಿದಂತದ್ದು ಮ್ಯಾಮ್. ನನ್ನ ಹಾಬಿನೇ ಇರ್ಬೋದು, ಬಟ್ ಏನು ಸ್ಕೆಚ್ ಪೆನ್ಸು, ಜಸ್ಟ್ ಒಂದು ಪೆನ್ಸಿಲ್ ಇಷ್ಟರಲ್ಲೇ ನಾನು ಇದ್ದಿದ್ದು. ನಾನು ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಡ್ರಾ ಮಾಡ್ತೀನಿ, ನನಗೆ ಆಶ್ಚರ್ಯ ಆಗ್ತಿದೆ. ಅಷ್ಟು ಚೆನ್ನಾಗಿ ಶಾರದಾ ಪ್ರಿಯಾ ಸ್ಕೂಲ್ ನ ಸ್ಟೂಡೆಂಟ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋ ತುಂಬಾ ಖುಷಿ ಇದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ ಟ್ರಾನ್ಸ್ಫಾರ್ಮೇಶನ್ ಇಲ್ಲಿ ಲಾಸ್ಟ್ ಮಾಡಿದಿರಲ್ಲ ತೋರಿಸಿ, ಎಷ್ಟೊಂದು ಆರ್ಟ್ ವರ್ಕ್ ಕ್ರಿಯೇಟ್ ಆಗೋಗಿದೆ ನಿಮ್ದು. ಚೀತಾ, ಸೂಪರ್ ಅಮೇಜಿಂಗ್. ಎಸ್. ಓಕೆ, ನಾನು ಸ್ವಲ್ಪ ನಿಮ್ ಸ್ಕ್ರೀನ್ ದೊಡ್ಡ ಮಾಡ್ತೀನಿ. ಎಸ್, ಇವಾಗ ತೋರಿಸಿ. ದಿಸ್ ಇಸ್ ಮೈ ಲಾಸ್ಟ್. ಇದು ಈಗೇನು ಕ್ಲಾಸ್ ಇದೆಯಲ್ಲ ಅದು. ವಾವ್, ಅಮೇಜಿಂಗ್. ಎಸ್, ಬರ್ಲಿ ಒನ್ ವರ್ಡ್ ರಿಯಾಕ್ಷನ್ ಫಾರ್ ದಿಸ್ ಮಾಸ್ಟರ್ ಪೀಸ್. ಎಸ್, ಕ್ವಿಕ್. Really amazing, ma'am. Rupa ma'am, this is very good. ಅದೇನೇ ಇದ್ರು ಅದು ನಿಮ್ಗೆನೆ ಸೇರ್ಬೇಕು ಮ್ಯಾಮ್. ತುಂಬಾ ಥ್ಯಾಂಕ್ಸ್. ಇದು ಕಂಪ್ಲೀಟ್ಲಿ ನಿಮ್ ಡೆಡಿಕೇಶನ್, ಇದು ನಿಮ್ ಹಾರ್ಡ್ ವರ್ಕ್. ನೀವು ಎಷ್ಟು ಆಸಕ್ತಿ ಇಟ್ಟು ಕಲ್ತಿದ್ದೀರಾ.
And I'm so happy meeting such a nice soul and creative soul. And ನಿಮ್ ಜರ್ನಿ ಇಲ್ಲಿಂದ ಜಸ್ಟ್ ಎಲಿವೇಟ್ ಆಗ್ಬೇಕು, ಜಸ್ಟ್ ರಾಕೆಟ್ ಹತ್ಕೊಂಡು ಹೋಗ್ಬೇಕು ಇನ್ನ. ಓಕೆ ಮ್ಯಾಮ್. ತುಂಬಾ ಚೆನ್ನಾಗಿ ಮಾಡಿದೀರಾ. ಲೈಕ್ ಎವ್ರಿ ವೀಕ್ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ, A5 ಸೈಜ್ ಆದ್ರೂ ಪರವಾಗಿಲ್ಲ. ಒಂದೊಂದು ಆರ್ಟ್ ವರ್ಕ್ ನ ಎವ್ರಿ ವೀಕ್ ಕ್ರಿಯೇಟ್ ಮಾಡ್ತಾ ಹೋಗಿ. ಚಾರ್ಕೋಲ್ ಅಂದ್ರೆ ಡೆಫಿನೆಟ್ಲಿ ಏನಪ್ಪ, ಮ್ಯಾಮ್. ಚಿಟ್ಕೆ ಹೊಡೆದಷ್ಟು ಈಸಿ ಏನೋ ಹಂಗಾಗೋಗ್ತೀರಾ. ಥ್ಯಾಂಕ್ ಯು ಓಕೆ ಸೋ ಮ್ಯಾಮ್, ಸೋ ಡೆಫಿನೆಟ್ಲಿ ಮಚ್. ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೂಪಾ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಲ್ ರೈಟ್, ಇನ್ಯಾರು ಮಾತಾಡ್ತೀರಪ್ಪ? ಎಸ್. ಹಲೋ ಮ್ಯಾಮ್, ನಾನು ವಿನಾಯಕ್. Okay, Vinayak is here. Okay, let me turn on camera, turn on my voice ಬರುತ್ತೆ. ಮ್ಯಾಮ್ ನಮಸ್ತೆ ಮ್ಯಾಮ್. ಇರಿ ಒಂದ್ ನಿಮಿಷ, ಸ್ಪಾಟ್ಲೈಟ್ ಮಾಡ್ತೀನಿ. ಎಸ್, ಸೊ ವಿನಾಯಕ್ is here. Yes, ವಿನಾಯಕ್. ಮ್ಯಾಮ್ ಇಲ್ಲಿಂದ ಎಲ್ಲಿ ಅಪ್ಡೇಟ್ ಆಗೋ ಕಾರಣನೇ ನೀವು. ಆಕ್ಚುಲಿ ನನ್ಗೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ, ಮೊದಲನೇದು ಇನ್ನೂ ಚೆನ್ನಾಗಿದ್ಯಪ್ಪ. ಇಲ್ಲ ಮ್ಯಾಮ್, ಆಕ್ಚುಲಿ ಈ ಪೋರ್ಟ್ರೇಟ್ ಇಂದ ಈ ಪೋರ್ಟ್ರೇಟ್ ಅಪ್ಡೇಟ್ ಆಗೋ ಕಾರಣನೇ ನೀವು. ಸೊ ಫಸ್ಟ್ ಥ್ಯಾಂಕ್ಸ್ ನಿಮಗೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಕ್ಚುಲಿ ಶಾರದಾ ಪ್ರಿಯ ಆರ್ಟ್ ಸ್ಕೂಲ್ ಮತ್ತೆ ನೀವು ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ, ಆಗ್ತಾನು ಇದೆ. ಮುಂದೆ ಇದನ್ನ ತುಂಬಾ ಎಲ್ಲೇ ಕೇಳಿದ್ರು ಮ್ಯಾಮ್ ನಿಮ್ ನೇಮ್ನ ಮತ್ತೆ ಆ ಸ್ಕೂಲ್ ಹೆಸರು ಉಳಿಸ್ತೀನಿ, ಅಷ್ಟು ವರ್ಕ್ ಮಾಡ್ತೀನಿ ಮ್ಯಾಮ್, ಮಾಡ್ತಾ ಇದ್ದೀನಿ. ಮತ್ತೆ ಇದೇ ತುಂಬಾ ವರ್ಕ್ ಅಂತಂದ್ರೆ ನಾನು ಆಕ್ಚುಲಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ಬಿಟ್ಟೆ ವರ್ಕ್ ಮಾಡಿದೆ. ಅಷ್ಟು ನನ್ಗೆ ಅಂದ್ರೆ ಯಾವ ಟೈಮಲ್ಲಿ ಏನ್ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಅವಾಗ್ಲೇ ಒಬ್ರು ಮ್ಯಾಮ್ ಹೇಳ್ದಂಗೆ ನೀವೇ ನಮ್ ಕೈ ಇಟ್ಕೊಂಡ್ ಬರ್ಸ್ತಂಗೆ, ಏನು ಗೊತ್ತಿಲ್ಲದೆ ಸಣ್ಣ ಮಕ್ಳಿಗೆ ಏನ್ ಕಲಿಸ್ತಾರೆ, ಕೈ ಇಟ್ಕೊಂಡ್ಬಿಟ್ಟು ಒಂದ್ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು, ಸೊ ಅದೇ ತರ ನೀವು ಕಲಿಸ್ದಂಗಿದೆ. ಅದು ಆನ್ಲೈನ್ ಕ್ಲಾಸ್ ಅನ್ಸ್ತಾ ಇಲ್ಲ ನನ್ಗೆ, ಲೈವ್ ಅಲ್ಲಿ ಕ್ಲಾಸ್ಗೆ ಫ್ರೈಡೆ ಮತ್ತೆ ಸ್ಯಾಟರ್ಡೆ ಹೋಗ್ಬಿಟ್ಟು ಜಾಯಿನ್ ಆದಂಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ನನ್ ಕೊಲೀಗ್ಸ್ ಅಂದ್ರೆ ಇವಾಗ ಇರೋ ಫ್ರೆಂಡ್ಸ್ ಗಳಿಗೆ ಏನ್ ಹೇಳ್ಬೇಕು ಅಂತಂದ್ರೆ, ವರ್ಕ್ ನ ಸ್ಲೋ ಮಾಡಿ ಮತ್ತೆ ಅದಕ್ಕೆ ಟೈಮ್ ಕೊಡಿ ಅಂತ ಹೇಳ್ತೀನಿ. ಎಷ್ಟು ಸ್ಲೋ ಆಗಿ ಎಷ್ಟು ಅದನ್ನ ಒಂದ್ ಪ್ಯಾಟರ್ನ್ ಏನ್ ನೋಡಿರ್ತೀವಲ್ಲ ಅದನ್ನ ಯಾವ್ದು ನಾವ್ ಒಂದ್ ಫೋಟೋಸ್ ನೋಡಿರ್ತೀವಲ್ಲ ಅಲ್ಲಿ ಏನಿದೆ ಆ ಪರ್ಪಸ್ ನ ನಮ್ದು ಪೋರ್ಟ್ರೇಟ್ಗೆ ಏನು ನಮ್ ಶೀಟ್ ಮೇಲೆ ಬರ್ಬೇಕು. ಅಷ್ಟು ಡೆಡಿಕೇಶನ್ ಕೊಟ್ರೆ ಯಾರ್ ಬೇಕಾದ್ರೂ 200% ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಬೋದು. ಅದ್ರ ಜೊತೆ ನೀವ್ ಹೇಳ್ಕೊಟ್ಟಿದ್ ಪ್ರತಿ ಒಂದು ಏನೇನ್ ಯಾವ್ಯಾವ ಟೈಮಲ್ಲಿ ಏನೇನ್ ಯೂಸ್ ಮಾಡ್ಬೇಕು ಅಂತ ಹೇಳಿದಿರಲ್ವಾ, ಅದೊಂದು ತಲೆಯಲ್ಲಿ ಇಟ್ಕೊಂಡ್ರೆ ಹೆಂಗ್ ಬೇಕಾದ್ರೂ ವರ್ಕ್ ಮಾಡಿ ನಾವ್ ಎಷ್ಟು ದೊಡ್ಡ ಬೇಕಾದ್ರೂ ಬೆಳೆಯಕ್ ಚಾನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒನ್ಸ್ ಅಗೇನ್. ದಟ್ಸ್ ಅಮೇಸಿಂಗ್. ಅಂಡ್ ಎಸ್, ವಿನಾಯಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ನೀವು, ಅವ್ರು ಆಲ್ರೆಡಿ ಕ್ಲಾಸ್ ಬರೋಕ್ಕೂ ಮುಂಚೆ ಕ್ರಿಯೇಟ್ ಮಾಡಿದ ಸ್ಕೆಚಸ್ ಇದೆ ಅಲ್ಲಿ. ಎಲಿಫೆಂಟ್ ಇರ್ಬೋದು, ಅದ್ ಭಗತ್ ಸಿಂಗ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅಲ್ಲ ಕೃಷ್ಣ, Yes, ma'am. ರಾಧಾಕೃಷ್ಣ. ಅದು ಮ್ಯಾಮ್ ಒಂದು ನಮ್ಗೆ ಸೋ ಕ್ಯೂಟ್. ಓ ಮೈ ಗಾಡ್. ಮತ್ತೆ ಇನ್ನೊಂದು ಮೆಸೇಜ್ ಅಂದ್ರೆ ನಮ್ಗೆ ನಾನು ಓನ್ ವರ್ಕ್ ಮಾಡಿದ್ರು ಮ್ಯಾಮ್, ಇದು ನಮ್ಗೆ ಡ್ರಾಯಿಂಗ್ ಮಾಡೋಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಥಿಂಕ್ ಮಾಡಿದ್ದು. ವಾಹ್, ದಟ್ಸ್ ಸೂಪರ್ ಕ್ಯೂಟ್. ಮೀನಿಂಗ್ಫುಲ್ ಡ್ರಾಯಿಂಗ್, ಅದು ಸಖತ್ ಚೆನ್ನಾಗಿದೆ ಅದು. ಹಾ ಮ್ಯಾಮ್, ನಾನು ವರ್ಕ್ಗಳು ಇಷ್ಟು ಮಾಡಿದೀನಿ, ನಂದು ಇನ್ನ ತುಂಬಾ ವರ್ಕ್ ಇದೆ, ಆಲ್ರೆಡಿ ನಾನು ತೋರಿಸಿದ್ದೆ ಪರ್ಫೆಕ್ಟ್. ಲೈಕ್ ಲೈಕ್ ನಿಜವಾಗ್ಲೂ ಯಾರೋ ಜೆರಾಕ್ಸ್ ಮಾಡಿದಾರೆ ಏನೋ ಅಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿ ಬಂದಿದೆಯಪ್ಪ, ಅಷ್ಟು ಅದ್ಭುತವಾಗಿದೆ. ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದೀರಾ ನೋಡಿ. ಅಮೇಝಿಂಗ್, ಸೂಪರ್, ಫ್ಯಾಂಟಾಸ್ಟಿಕ್ ಆರ್ಟ್ ವರ್ಕ್. ಎಸ್, ವಿನಾಯಕ್ ಆರ್ಟ್ಗೆ ಬರ್ಲಿ, ರಿಯಾಕ್ಷನ್ ಬರ್ಲಪ್ಪ. ಎಸ್ ಎವ್ರಿಬಡಿ, ಲೈಕ್ ವಾಟ್ ಯು ಕ್ಯಾನ್ ಸೇ, ಲಿಟ್ರಲಿ ಮ್ಯಾಮ್ ಆಸ್ಟ್ರಿ ಚಾಲೆಂಜ್ ಅಲ್ಲಿ ಒಂದು ನಾನು ಆಕ್ಚುಲಿ ನಿಮ್ಗೆ ಹಾಕಿದ್ದೆ. ಚೆನ್ನಾಗಿದೆ. ಲೈಕ್ ಪಾನ್ ಬ್ರ್ಯಾಂಡ್ ಮಾಡ್ಬಿಟ್ರೆ ನಮ್ ಸ್ಕೂಲ್ ನ. ಚೆನ್ನಾಗಿದೆ ಬಿಡಿ. ಸದ್ಯಕ್ಕೆ ನನ್ ಹೆಸರು ಹಾಕ್ಲಿಲ್ಲ, ಸ್ಕೂಲ್ ಹೆಸರು ಹಾಕಿದಿರಲ್ಲ. ವಿನಾಯಕ್ ಒಂದ್ ರೀತಿ ಸೂಪರ್. ನೆಕ್ಸ್ಟ್ ಬರ್ಲಿ, ನೆಕ್ಸ್ಟ್ ಆರ್ಟ್ ವರ್ಕ್. ಇಲ್ಲಿರೋ ಎಲ್ಲರಿಗೂ ಇನ್ಕ್ಲೂಡಿಂಗ್ ಮೀ, ಯು ಆರ್ ಸಚ್ ಅನ್ ಇನ್ಸ್ಪಿರೇಷನ್ ವಿನಾಯಕ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡೆಡಿಕೇಶನ್, ನೀವ್ ಏನ್ ಒಂದು ಇದಿದೆಯಲ್ವಾ, ಲೈಕ್ ಆರ್ಟ್ ಕಡೆಗೆ ನೀವ್ ಇಷ್ಟು ಆಸಕ್ತಿ ಪ್ರತಿಯೊಬ್ಬರಿಗೂ ಬಂದ್ಬಿಟ್ರೆ ದೇ ವಿಲ್ ಜಸ್ಟ್ ಗೋ ಇನ್ ಟು ದ ಇನ್ಕ್ರೆಡಿಬಲ್ ಲೆವೆಲ್. ಖಂಡಿತ ಎಲ್ಲೋ ನಮ್ ಈ ಕಂಟ್ರಿನೇ. ಮತ್ತೆ ಇನ್ನೊಂದಿದೆ ಮ್ಯಾಮ್,
ಹಾ ವಾವ್ ಸೂಪರ್. ನೋಡಿ ಅಲ್ಲಿ ಏನ್ ರಿಯಲಿಸ್ಟಿಕ್ ಆಗಿದೆ. ವೆರಿ ನೈಸ್, ವೆರಿ ನೈಸ್. ಆರ್ಟಿಸ್ಟಿಕ್ ಚಾಲೆಂಜ್ ಕ್ರಿಯೇಟ್ ಮಾಡ್ತಿರೋದಲ್ಲ ಇದು. ಎಸ್ ಮ್ಯಾಮ್, 1 2 ಅಮೇಸಿಂಗ್. ಓಕೆ, ಶಾಡೋಸ್ ನೋಡಿ ಎಷ್ಟು ರಿಯಲಿ ಗುಡ್, ಮೈಂಡ್ ಬ್ಲೋಯಿಂಗ್. ವಾವ್, ಜಸ್ಟ್ ಇನ್ಕ್ರೆಡಿಬಲ್ ಅಪ್ಪ. ನಾನು ವಿನಾಯಕ್ ಏನಾದ್ರು ಇಲ್ಲೇ ಅಕ್ಕಪಕ್ಕದಲ್ಲಿ ಇದ್ಬಿಟ್ಟಿದ್ರೆ, ಎಸ್ ವಿನಾಯಕ್ನ ಒಂದ್ ರೂಮ್ ಒಳಗ್ ಕೂಡಾಕ್ಬಿಟ್ಟು ಎಸ್ ದಿನ ಒಂದೊಂದು ಆಟ ಔಟ್ ಮಾಡ್ಕೊಡಪ್ಪ. ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು, ಇನ್ಕ್ರೆಡಿಬಲ್. ನಿಮ್ ಡೆಡಿಕೇಶನ್ಗೆ ಏನ್ ಹೇಳಿದ್ರು ಸಾಕು. ಅದೆಲ್ಲದಕ್ಕೂ ಮೈನ್ ಪರ್ಪಸ್ ಕಾರಣ ನೀವೇ ಮ್ಯಾಮ್. ಇಲ್ಲ ಇಲ್ಲ, ಅದು ನಾನು ಖಂಡಿತ ಒಪ್ಕೊಳ್ಳೋದಿಲ್ಲ. ಲೈಕ್ ಯು ಆರ್ ಆಲ್ರೆಡಿ ಅ ಗೋಲ್ಡ್. ಲೈಕ್ ನಾನೇನೋ ಒಂದ್ ಸ್ವಲ್ಪ ಪಾಲಿಶ್ ಮಾಡಿರ್ಬೋದು ಅಷ್ಟೇನೆ. ಸೊ ಯು ಆರ್ ಆಲ್ರೆಡಿ ಅ ಗೋಲ್ಡ್ ಜುವೆಲ್. ಓಕೆನಾ? ಥ್ಯಾಂಕ್ ಯು. ಖಂಡಿತ ಲೈಕ್ ವಾಟ್ ಕಾಂಟ್ರಿಬ್ಯೂಷನ್ ಯು ಗೆಟ್, ಅದಕ್ಕಿಂತ ಹೆಚ್ಚಾಗಿ ಲೈಕ್ ನಿಮ್ ಕಡೆಯಿಂದ ನನಗೆ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಟು ದಿಸ್ ಸ್ಪೇಸ್. ಸೊ ನಮ್ಗೆಲ್ಲರಿಗೂ ಒಂದು ಎಷ್ಟು ಡೆಡಿಕೇಶನ್ ಕೊಡಬಹುದು, ಆ ಮೀಟರ್ ಏನಿದೆ ಆ ಮೀಟರ್ಗಿಂತನೂ 1000 ಪಟ್ಟು ಮುಂದಕ್ಕೆ ಎಷ್ಟು ಹೋಗ್ಬೋದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಸೆಟ್ ಮಾಡ್ಬೋದು. ಆಕ್ಚುಲಿ ಇದೆಲ್ಲ ಯೂಟ್ಯೂಬ್ ಅಲ್ಲೇ ನೋಡ್ಬಿಟ್ಟು ಮಾಡ್ತಾ ಇದ್ದಿದ್ದೆ. ಅಂದ್ರೆ ಜಸ್ಟ್ ವರ್ಕ್ ಮಾಡ್ತಾ ಇದ್ದಿದ್ದು ಮ್ಯಾಮ್. ಅದಕ್ಕೆ ಬೇಸ್ಮೆಂಟ್ ಕೊಟ್ಟೋದಕ್ಕೆ, ಒಂದ್ ಮನೆ ಕಟ್ಟೋದಕ್ಕೆ ಏನ್ ಬೇಸ್ಮೆಂಟ್ ಹಾಕಿದ್ರೆ ಅದು ಎಲ್ಲಿ ಎಷ್ಟು ಎತ್ತರ ಹೋಗ್ಬೋದು ಅನ್ನೋದಕ್ಕೆ ಬೇಸ್ಮೆಂಟ್ ನಾನ್ ನಿಮ್ಮಿಂದ ಕಲ್ತಿದ್ದೀನಿ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಮ್ಯಾಮ್. ತುಂಬಾ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ತಗೊಂಬೋದಂತೆ, ಕಲಿಯೋದ್ ತಗೊಳೋದು ತುಂಬಾ ಕಷ್ಟ. ಅಂದ್ರೆ ಗುರುಗಳನ್ನ ತಗೊಳೋದು ತುಂಬಾ ಕಷ್ಟ ಅಂತ. Like, I So, don't ನಾವ್ accept that ಕೊಡ್ತಾ ಇರೋ ಸಮ್ ಅಮೌಂಟ್ಗೆ ಇಷ್ಟು ದೊಡ್ಡ ಬಿಗ್ ವರ್ಕ್ ಅಂತ ಅಂದ್ರೆ ಸಖತ್ ಖುಷಿ ಅನ್ಸ್ತಿದೆ ಮ್ಯಾಮ್. ಆಕ್ಚುಲಿ ಹೆಂಗೆ ಅಂತಂದ್ರೆ, ಎಲ್ಲೋ ನಾನೊಂದು ಓಪನ್ ಶಾಪಿಗೆ ಹೋಗ್ತಿದ್ದೀನಿ, ಅಲ್ಲಿ ಕುತ್ಕೊಂಡು ಒಂದು ಪೆನ್ ಇಟ್ಕೊಂಡಿದೀನಿ, ಫ್ರೀ ಇದೀನಿ ಅಂತ ಅಂದ್ರೆ ನೀವ್ ಏನ್ ಹೇಳ್ತಿದ್ರ ಸುಮ್ನೆ ಗೀಚಿಯಪ್ಪ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದಾರ ಅಂದ್ರೆ ನಾವು ಅದನ್ನೇ ಮಾಡ್ತಾ ಇದೀನಿ. ಸೊ ಇದು ಹಂಗೋಸ್ಕರ ಮೇ ಬಿ ನಂದು ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ಕೊಂತಿದೀನಿ. ಅಂದ್ರೆ ನಾವು ಇದು ಯೂಟ್ಯೂಬ್ ಇದ್ರಲ್ಲಿ ನೋಡಿದಾಗ ಆ ಟೈಮಲ್ಲಿ ಪರ್ಪಸ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅಷ್ಟೇ. ನಾವು ಕುತ್ಕೊಂಡು 1 hour 2 hour ಕೊಡ್ತಾ ಇದ್ದ. ನೀವ್ ಯಾವಾಗ ಹೇಳ್ಕೊಡ್ತಾ ಇದ್ರು ನಮ್ ಎಲ್ಲಿ ಏನು, ನೀವು ಸುಮ್ನೆ ಕೂತಾಗ ಒಂದ್ ಶೀಟ್ ನ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ನಿಮ್ ಹ್ಯಾಂಡ್ ಫ್ರೀ ಆಗತ್ತೆ. ಅದನ್ನ ಮಾಡಿ ಮಾಡಿ ಅಂತ ನೀವು ಈಗ ಮನೇಲಿರೋ ಮಕ್ಳಿಗೆ ಹೆಂಗ್ ಹೇಳ್ಕೊಡ್ತಿದ್ರಿ ಹಂಗೆ ಹೇಳ್ತಾ ಇದ್ರಿ ಗ್ರೂಪ್ ಅಲ್ಲಿ. ಅದನ್ನ ನಾನು ತುಂಬಾ ಅಬ್ಸರ್ವ್ ಮಾಡಿದೀನಿ. ಹಂಗೋಸ್ಕರ ಕೂತಿದೀನಿ ಅಂತ ನಾನು ಕೈ ಫ್ರೀ ಹ್ಯಾಂಡ್ ಆಗ್ಬೇಕು. ಯಾಕಂದ್ರೆ ನಾನ್ ಮತ್ತೆ ಸಂಜೆ ಬಂದ್ರೆ ಫ್ರೈಡೆ ಮತ್ತೆ ಸ್ಯಾಟರ್ಡೆ ವರ್ಕ್ ಮಾಡ್ಬೇಕು ಅನ್ನೋದಿತ್ತು. ನೀವ್ ಹೇಳ್ಕೊಟ್ಟಿದ್ದನ್ನ ಮಾಡ್ಬೇಕು ಅನ್ನೋದಕ್ಕಾದ್ರೂ ಫ್ರೀ ಹ್ಯಾಂಡ್ ಆಗ್ಬೇಕು ಅಂತ ಅಲ್ಲ, ನನಗ್ ಆಗ್ಬೇಕು ಅಂತ ನಾನು ನೀವ್ ಹೇಳ್ಕೊಟ್ಟಿದ್ದನ್ನ ಮಾಡಿದ್ರಿಂದ ಮೇ ಬಿ ನನ್ಗೆ ಇಷ್ಟು ವರ್ಷ ಚೆನ್ನಾಗ್ ಆಗ್ತಿದೆ ಮ್ಯಾಮ್. ಮನೇಲೂ ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾರೆ. ಇದು ಅಷ್ಟೇ ಆ ಪ್ರಿಂಟು ನಾವ್ ಇದನ್ನ ಏನ್ ಜೆರಾಕ್ಸ್ ತೆಗೆದ್ರೆ ಅಷ್ಟೇ ಚೆನ್ನಾಗ್ ಬರ್ತಿದೆ ಅಂತಿದೆ. ನಂಗೂ ದಾವಣಗೆರೆಯಿಂದ ಒಂದ್ ಮದ್ವೆಗೆ ವರ್ಕಿಗೆ ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ಇವೆಂಟ್, ಎಲ್ಲ ಒಂದ್ ಬರ್ಲಪ್ಪ ಕ್ಲಾಸ್. ದೊಡ್ಡ ಕಂಗ್ರಾಚುಲೇಷನ್. ಇವೆಂಟ್ ಇದೆ ಮ್ಯಾಮ್ ಅದು. ಒಂದ್ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಇದೆ. ಅವರು ನೀವು ನಿಮ್ ಈ ವರ್ಕ್ ನೋಡ್ಬಿಟ್ಟು ಅವ್ರು ನೀನ್ ಅಮೌಂಟ್ ಹೇಳ್ಬೇಡ ನಾನ್ ಹೇಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸೂಪರ್, ಅಮೇಸಿಂಗ್. ದಿಸ್ ಇಸ್ ದ ರಿಯಲ್ ವಿನ್. ಎಸ್, ಎಲ್ಲರೂ ಬರ್ಲಪ್ಪ, ಎಲ್ಲ ಕಂಗ್ರಾಚುಲೇಟ್ ಮಾಡಿ ವಿನಾಯಕ್ಗೆ. ದಿಸ್ ಇಸ್ ಅಮೇಸಿಂಗ್ ಮೂಮೆಂಟ್. ಅಂಡ್ ವಿನಾಯಕ್ ಎಲ್ಲರಿಗೂ ಬ್ಲೆಸ್ ಮಾಡ್ಬಿಡಿ, ನಿಮ್ಮ ಮೂಮೆಂಟ್ ಬೇರೆಯವರೆಲ್ಲರಿಗೂ ಬಂದ್ಬಿಡ್ಲಿ. ಈಗ ಅನನ್ಯಾಗೆ, ಲತಾ ಅವ್ರಿಗೆ, ರೂಪ ಅವ್ರಿಗೆ ಎಲ್ಲರಿಗೂ ಇದೇ ತರ ಒಂದು ಒಳ್ಳೆ ಆರ್ಡರ್. ಲೈಕ್ ಅವರು ನಿಮ್ಮ ಆರ್ಟ್ ವರ್ಕ್ ನೋಡಿ, ಓಕೆ ನೀನ್ ಡಿಸೈಡ್ ಮಾಡ್ಬೇಡ ಪ್ರೈಸ್, ನಾನ್ ಕೊಡ್ತೀನಿ ಅನ್ನೋ ತರ ಹೇಳಂಗಾಗ್ಬೇಕು. ಸೂಪರ್ ಅಮೇಸಿಂಗ್. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನಿಮ್ದು ಜರ್ನಿ ಅಂತ ಅಂದ್ರೆ ಟ್ರೂಲಿ ಇನ್ಸ್ಪೈರಿಂಗ್. ಅಂಡ್ ಎಲ್ಲರ ಬಾಯಲ್ಲಿಂದ ನಾನು ಸ್ಪೂನ್ ಫೀಡಿಂಗ್ ಅಂತ ಏನ್ ಕೇಳ್ತಾ ಇದ್ದೀನಿ, ನನಗೆ ಒಂಥರ ಅನ್ನಿಸ್ತಾ ಇದೆ ಅದು. ಡು ಐ ಕಂಟಿನ್ಯೂ ಆರ್ ನಾಟ್ ನನಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ. ಮೇ ಬಿ ಸಿಕ್ಕಾಬಟ್ಟೆ ಸ್ಪೂನ್ ಫೀಡಿಂಗ್ ಮಾಡ್ಬಿಟ್ಟಿದ್ದೀನೇನೋ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಪ್ಪ? ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಕಮಿಂಗ್ ಹಿಯರ್ ಅಂಡ್ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ನ ಶೇರ್ ಮಾಡಿದ್ದಕ್ಕೆ. ದಟ್ಸ್ ಅಮೇಸಿಂಗ್. ಅಂಡ್ ಎಸ್, ಇವಾಗ ಎಲ್ಲರೂ ವಿನಾಯಕ್ನ ಎಲ್ಲರೂ ಫಾಲೋ ಮಾಡ್ಕೊಬಿಡಿ ಇನ್ಸ್ಟಾಗ್ರಾಮ್ ನಲ್ಲಿ. ಅಂಡ್ ಈಚ್ ಅಂಡ್ ಎವ್ರಿ ಡೇ ಅವ್ರದ್ದು ಅಪ್ಡೇಟ್ಸ್ ನೋಡ್ತಾ ಇರಿ. ಲೈಕ್ ಎಷ್ಟು ಆರ್ಡರ್ಸ್ ಮಾಡಿದ್ರು, ಹೇಗ್ ಮಾಡಿದ್ರು. ಆಬ್ವಿಯಸ್ಲಿ ಇಟ್ಸ್ ಅ ಇನ್ಸ್ಪಿರೇಷನ್, ಅಡ್ಮಿರೇಷನ್, ರೈಟ್? ಸೊ ಈಗ ನಿಮ್ ಬ್ಯಾಚ್ ಅವ್ರೇನೆ ಲೈಕ್ ಎಷ್ಟೊಂದು ಎಕ್ಸ್ಟೆಂಟ್ ಗ್ರೋ ಆಗ್ತಾ ಇದಾರೆ. 100% ನೀವು ಅದೇ ಸ್ಪೀಡ್ ನ ಕ್ಯಾಚ್ ಅಪ್ ಮಾಡ್ಕೋಬಹುದು. ಒಂದು ಏನ್ ಹೇಳ್ತಾರಲ್ಲ, ಫ್ರೆಂಡ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗ್ಬೋದು, ಪಾಸಿಟಿವ್ ಇನ್ಫ್ಲೂಯೆನ್ಸ್, ರೈಟ್? ಎಸ್, ನಿಮ್ ಜರ್ನಿಯನ್ನು ಒಳ್ಳೆ ಸೆಟ್ ಮಾಡ್ಕೊಳ್ಳಿ.
ನಾನು ಎಲ್ಲರದು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂಡ್ ವಿನಾಯಕ್ ಅವರು ಮೇ ಬಿ ಅವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿಲ್ಲ ಅನ್ಸುತ್ತೆ, ಐ ಡೋಂಟ್ ನೋ. ಎಸ್, ನೆಕ್ಸ್ಟ್ ಯಾರು ಮಾತಾಡ್ತೀರಾ? All right, Lata ma'am is here. All right, I'll come to you, Dev. ಹಾಯ್ ಮ್ಯಾಮ್, Hi, ma'am. ಹೇಗಿದ್ದೀರಾ? Hey, amazing. ಲತಾ ಮ್ಯಾಮ್ ಅವರು ಹಂಪಿಯಿಂದ ನಮ್ಮ ಏನು ನಮ್ಮ ಇಡೀ ಕರ್ನಾಟಕ ಹೆಮ್ಮೆ ಪಡೋ ಜಾಗದಿಂದ ಅಲ್ವಾ ಮ್ಯಾಮ್? ಹಂಪಿಯಿಂದ ಎಸ್ ಮ್ಯಾಮ್, ಎಷ್ಟು ದೂರ ಆಗುತ್ತೆ ನಿಮ್ಗೆ? ನಮಗೆ 50 ಕಿಲೋಮೀಟರ್ಸ್ ಆಗ್ಬೋದು ಮ್ಯಾಮ್. ಹಾ, ಸೂಪರ್. ಒಳ್ಳೆ ಸಾಂಸ್ಕೃತಿಕ ನಗರಿಯಿಂದ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ನೀವು. ಥ್ಯಾಂಕ್ಸ್ ಮ್ಯಾಮ್. ಎಸ್, 60 ಡೇಸ್ ಅಲ್ಲಿ ರಿಯಲಿಸ್ಟಿಕ್ ಡ್ರಾಯಿಂಗ್ ನ ಏನು ಗೊತ್ತಿಲ್ಲದೆ ಇರೋರು ಕಲಿಬಹುದಾ? ಅಂಡ್ ನಿಮ್ಗೆ ಜರ್ನಿ ಸ್ಟಾರ್ಟ್ ಮಾಡಿದಾಗ ಏನೇನ್ ಭಯ ಇತ್ತು, ಹಾಗೆ ಲೈಕ್ ನಿಮ್ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು, ಇದೆಲ್ಲ ನಮ್ಗೆ ಒಂಚೂರು ತಿಳಿಸ್ಕೊಡಿ. ಈ ಮುಂಚೆ ನಿಮ್ಮ ಹತ್ರ ಮಾತಾಡಿದೀನಿ ಮ್ಯಾಮ್ ಪರ್ಸನಲ್ ಆಗಿ. ಹಾ ಹಾ, ತುಂಬಾ ವೆಬ್ಸೈಟ್ ಅಲ್ಲೂ ಹುಡುಕಿದೀನಿ ಆರ್ಟಿಗೋಸ್ಕರ. ಹೌದು. ಅಂದ್ರೆ ಆಲ್ಮೋಸ್ಟ್ ನನಗೆ ಸಿಕ್ಕಿರೋದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿರೋದು ಬೇರೆ ಭಾಷೆಯಿಂದ ಬರುವಂತ ಕ್ಲಾಸಸ್ ಮಾತ್ರ ಸಿಕ್ಕಿರೋದು ಮ್ಯಾಮ್ ನನಗೆ. ಹಾ ಹಾ ಹಾ, ಬಟ್ ಇನ್ಸ್ಟೆಂಟ್ ಆಗಿ ನಾವು ನೋಡಿದಾಗ ಇನ್ಸ್ಟಾಗ್ರಾಮ್ ಸಡನ್ ಆಗಿ ಓಪನ್ ಮಾಡಿದಾಗ ಸಿಕ್ಕಿದ್ದು ನಿಮ್ಮ ಸ್ಕೂಲಿಂದು. ಹಾ ಹಾ. ತುಂಬಾ ಹೆಲ್ಪ್ ಆಗಿದೆ ಮ್ಯಾಮ್. ಸಣ್ಣ ಸಣ್ಣ ಸ್ಕಿಲ್ಸ್ ಎಲ್ಲ ಕಲ್ತಿದ್ದೀನಿ ಮುಂಚೆಗಿಂತ ಬೆಟರ್. ಲೈಕ್ ನೀವ್ ಈ ಜರ್ನಿ ಸ್ಟಾರ್ಟ್ ಮಾಡಿದ್ದೇನಕ್ಕೆ, ಏನ್ ಇಂಟೆನ್ಷನ್ ಇಂದ ಸ್ಟಾರ್ಟ್ ಮಾಡಿದ್ರಿ ಹೇಳಿ? ಮ್ಯಾಮ್ ಇದೊಂದು ನನ್ನ ಡ್ರೀಮ್ ಮ್ಯಾಮ್. ತುಂಬಾ ಇದ್ರಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದೊಂದು ತುಂಬಾ ಇದೆ ಮ್ಯಾಮ್ ನನಗೆ. ಹಾ ಹಾ ಕರೆಕ್ಟ್ ಆಗಿರೋಂಥ ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಹಾ ಹಾ ಹಾ. ಈಗ 12 ಇಯರ್ಸ್ ಲಾಂಗ್ ಜರ್ನಿ ಆದ್ಮೇಲೆ ನಾನು ಜಾಯ್ನ್ ಆಗಿರೋದು. ಅದಕ್ಕೂ ಮುಂಚೆ 8th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ಬಟ್ ಸಡನ್ಲಿ ಗ್ಯಾಪ್ ಆಗಿದ್ರಿಂದ ಏನು ಮಾಡಕ್ ಆಗಿರ್ಲಿಲ್ಲ. ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್. ಈಗ 3 ಇಯರ್ಸ್ ಇಂದ ಕಂಟಿನ್ಯೂ ಆಗಿ ಅದೀನಿ ಮೇಡಮ್. ಬೇರೆ ಕ್ಲಾಸಸ್ನು ಅಟೆಂಡ್ ಮಾಡ್ತೀನಿ, ಬಟ್ ಅದ್ರಲ್ಲಿ ಎಲ್ಲ ಮಿಕ್ಸ್ ಅಪ್ ಇರುತ್ತೆ ಮ್ಯಾಮ್. ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ನಾವು ಕಲೀಲಿಕ್ಕೆ ಆಗಲ್ಲ ಅದ್ರಲ್ಲಿ. ಹಂಗಾಗಿ ಇದ್ರಲ್ಲಿ ಚಾರ್ಕೋಲ್ ಅಲ್ಲಿ ಕಲಿಬೇಕು ಅನ್ನೋದು ತುಂಬಾ ಇದ್ದಿದ್ರಿಂದ ಇದನ್ನ ಚೂಸ್ ಮಾಡ್ಕೊಂಡೆ. ಹುಡುಕ್ಬೇಕಾದ್ರೆ ಸಿಕ್ಕಿದ್ದು ನಿಮ್ದು ಮ್ಯಾಮ್. ತುಂಬಾ ಹೆಲ್ಪ್ ಆಗಿದೆ ನನಗೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಮ್ಯಾಮ್. ಲೈಕ್ ಭಯ ಆಗ್ಲಿಲ್ವಾ ಸ್ಟಾರ್ಟ್ ಇದೇನಾದ್ರು ಸ್ಕ್ಯಾಮ್ ಇರ್ಬೋದಾ, ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಶೇರ್ ಮಾಡಿದೀನಿ ಮ್ಯಾಟರ್ನ. ಮನೆ ಭಯ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಜಾಯ್ನ್ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಆಮೇಲೆ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನಿಮ್ನ ಕೇಳಿದ್ವಿ ನಾವು, ಹಿಂಗೆ ಆಗ್ತಿಲ್ಲ, ಅದು ಸ್ವಲ್ಪ ಫೋನ್ ಪೇ ಮೇಲೆ ಅಮೌಂಟ್ ಇಲ್ಲ ಅಂತ ಕೇಳಿದ್ವಿ ನಿಮ್ಗೆ. ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಅಂತ ಹೇಳಿದ್ರಿ. ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಜಾಯ್ನ್ ಆಗಿದ್ದೀನಿ ಮ್ಯಾಮ್. ಸ್ಟಾರ್ಟಿಂಗ್ ಅಲ್ಲಿ 2 ಕ್ಲಾಸಸ್ ಮಿಸ್ ಆಗಿದೆ ನನಗೆ ಎಕ್ಸಾಮ್ಸ್ ಇದ್ದಿದ್ರಿಂದ. ಇಲ್ಲಿವರೆಗೂ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡಿದೀನಿ ಮ್ಯಾಮ್, ಯಾವ್ದನ್ನು ಬಿಟ್ಟಿಲ್ಲ. ನಿಮ್ ಜೊತೆ ಮಾಡ್ಕೊಂಡು ಬಂದಿದ್ದೀನಿ. ಅಮೇಝಿಂಗ್, ಸೂಪರ್. ಅಂಡ್ ಎಸ್, ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ನಮ್ಗೆ ಆರ್ಟ್ ವರ್ಕ್ ತೋರಿಸಿ. ಎಸ್, ಬಿಫೋರ್ ಅಂಡ್ ಆಫ್ಟರ್. Obviously, Lata ma'am is such an amazing talent and she is already an artist. And ಅವರ ಒಂದು ಆರ್ಟ್ ವರ್ಕ್ ಅಲ್ಲಿ ಜಸ್ಟ್ ನಿಮಗೆ ಚಾರ್ಕೋಲ್ ಚೇಂಜಸ್ ಕಾಣಿಸ್ತಾ ಇದೆ. ಲೈಕ್ ವಿನಾಯಕ್ ಹೇಗೆ ಲೈಕ್ ಚಾರ್ಕೋಲ್ ಅನ್ನೋದು ಒಂದು ಡಿಫ್ರೆಂಟ್ ಆಯ್ತು ಅಷ್ಟೇನೆ, ಬಟ್ ಶಿ ಇಸ್ ಆಲ್ರೆಡಿ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್. Wow, look at that. Yes, everybody just give one word for Lata ma'am. ಇದಕ್ಕೂ ಮುಂಚೆ ಮಾಡಿರೋದು ತುಂಬಾ ಇದೆ ಮೇಡಮ್. ವೆಕೇಶನ್ಗೋಸ್ಕರ ಊರಿಗೆ ಬಂದಿದೀವಿ. Amazing ma'am, this is incredible, insane. Wow, super realistic. OMG, wow, super. Yes, one word barely, like what you can say to Lata ma'am. Yes, super. ಎಷ್ಟು ಟೈಮ್ ತಗೊಳ್ತೀರಾ ಇದಕ್ಕೆಲ್ಲ? ಹೆಂಗೆ, ಯಾವಾಗ ಟೈಮ್ ಮಾಡ್ಕೊಂಡು ಕೂತ್ಕೊಳ್ತೀರಾ? ಸೂಪರ್. ನಾವು ಬೇಗನೆ ಮಾಡಿದೀನಿ ಮ್ಯಾಮ್. 1/2 an hour ಅಲ್ಲಿ ಮಾಡಿದೀನಿ. ಯಾಕಂದ್ರೆ ಇದ್ರ ಬಗ್ಗೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕ್ಲಾಸ್ ಕೊಟ್ಟಿದ್ರಲ್ಲ ನಮಗೆ, ಹಂಗಾಗಿ ಇದು ತುಂಬಾ ಸುಲಭ ಆಯ್ತು ಮ್ಯಾಮ್. ಇದಕ್ಕೆ ಸ್ವಲ್ಪ ಟೈಮ್ ತಗೊಂಡಿದೀನಿ ಮ್ಯಾಮ್. 3 days ತಗೊಂಡಿದೀನಿ ಟೈಮ್ ಇದಕ್ಕೆ. ಇದು ನಿಮ್ ಜೊತೆಲೇ ಮಾಡಿರೋದು ಮ್ಯಾಮ್ ಇದು. ಸೂಪರ್. ಲೈವ್ ಕ್ಲಾಸ್ ನಲ್ಲಿ
ಹಾ ಹೌದು ಮ್ಯಾಮ್. Literally, yes. Means no words, ma'am. This is amazing. Literally, wow. ಇದು 1 ವೀಕ್ ಟೈಮ್ ತಗೊಂಡಿದೆ ಮ್ಯಾಮ್ ಇದು. ಮಸ್ತ್ ಅಂದ್ರೆ ಮಸ್ತಪ್ಪ. ಇದಂತೂ ಹೇಳು ವರ್ಡ್ಸೇ ಹೇಳಕ್ಕಾಗ್ತಿಲ್ಲ, ಅಷ್ಟು ಅದ್ಭುತವಾಗಿದೆ ಇದು. ಇದು ಸೂಪರ್. ಮಾತ್ರ ಟೈಮ್ ಹಿಡಿದಿದೆ ಮ್ಯಾಮ್ ನನಗೆ. ಎಕ್ಸಲೆಂಟ್, ಸೋ ಕ್ಯೂಟ್. ಸಿ ನಾನ್ ನಿಮ್ಗ್ ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ ನಿಮ್ಮ ಆರ್ಟ್ ನೋಡಿ. ಆ Thank you. ಎಷ್ಟು ಚೆನ್ನಾಗಿ ಅಂದ್ರೆ ಮಾಡ್ತೀರಾ. ತುಂಬಾ ಆರ್ಟ್ ವರ್ಕ್ ಮ್ಯಾಮ್. ಎಸ್, ದಯವಿಟ್ಟು ಬೇಗ ನೀವು ಬೇರೆ ಮೀಡಿಯಂ ಯಾವ್ದಾದ್ರು ಕಲ್ತ್ಕೊಂಡಿದ್ರೆ ದಯವಿಟ್ಟು ಕ್ಲಾಸಸ್ ಸ್ಟಾರ್ಟ್ ಮಾಡಿ. ಮೊದಲು ನಾನು ಜಾಯ್ನ್ ಆಗ್ತೀನಿ. ಲತಾ ಮ್ಯಾಮ್ ತುಂಬಾ ಚೆನ್ನಾಗಿದೆ ಸ್ಕಿಲ್ಸ್, ರಿಯಲಿ ಗುಡ್ ಎಲ್ಲ ಮ್ಯಾಮ್, ನಿಮ್ಮ ಗೈಡೆನ್ಸ್ ಮ್ಯಾಮ್. ರಿಯಲಿ ಗುಡ್. ಅಂಡ್ ಇದು ಇನ್ಕಂಪ್ಲೀಟ್ ಇದೆ ಅಲ್ವಾ ಒಂದ್ ಸ್ವಲ್ಪ, ಸ್ವಲ್ಪ ಮ್ಯಾಮ್ ಬಟ್ ಹೇರ್ ಲೈನ್ ಅಂತೂ ಸೂಪರ್ ನೈಸ್, ವೆರಿ ಗುಡ್. ಆಗಿದೆ. ಲೈನ್ ಇನ್ನೊಂದು ಸ್ವಲ್ಪ ಇದೆ ಮ್ಯಾಮ್ ಇದು. ನಿಮ್ಗೆ ಯಾರು ಹೇಳ್ತಾರೆ ಫಸ್ಟ್ ಟೈಮ್ ಚಾರ್ಕೋಲ್ ಮಾಡ್ತಿದ್ದೀರಾ ಅಂತ? ಆ ಯಾರು ಅಲ್ಲ ಮ್ಯಾಮ್. ಯಾರು ನಂಬಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮ್ದು ಜರ್ನಿ. ಥ್ಯಾಂಕ್ ಯು ಎಲ್ಲ ಸೋ ನಿಮ್ ಮಚ್. ಗೈಡೆನ್ಸ್ ಎಸ್, ಹೇಳಿ. ಎಲ್ಲ ನಿಮ್ ಗೈಡೆನ್ಸ್ ಮ್ಯಾಮ್. ಏನ್ ಹೇಳ್ತೀರಾ ನಿಮ್ಮ ಕೋ ಆರ್ಟಿಸ್ಟ್ಗಳಿಗೆ, ಫೆಲೋ ಆರ್ಟಿಸ್ಟ್? ತುಂಬಾ ಚೆನ್ನಾಗಿ ಹೇಳ್ಕೊಡೋ ಅಂತ ಟೀಚರ್ ಸಿಕ್ಕಿದ್ದಾರೆ. ತುಂಬಾ ಚೆನ್ನಾಗಿ ಕಲಿಯೋ ಅಂತ ಸ್ಟೂಡೆಂಟ್ಸ್ ಇದ್ದಾರೆ. ಹೌದು ಬೇಗ ಅನಲೈಸ್ ಮಾಡ್ಕೊಂತಾರೆ ಹೇಳಿದ್ದನ್ನ. ಹೌದು. ಇನ್ನೂ ಇಂಪ್ರೂವ್ಮೆಂಟ್ ಆಗ್ಲಿ, ಈ ಜರ್ನಿ ಇನ್ನೂ ಲಾಂಗ್ ಆಗಿ ಹೋಗ್ಲಿ ಅಂತ ಹೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಡ್ಸ್, ಲತಾ ಮ್ಯಾಮ್. ಅಂಡ್ Thank ಯಾವ ಸ್ಪೇಸ್ ಇಂದ ನೀವು ಬಂದಿದ್ದೀರಾ ಅಲ್ವಾ, ಲೈಕ್ ಓಕೆ ನಾನು ಹೌಸ್ ವೈಫ್ ಆಗಿದ್ದೀರೆಲ್ಲ ಈಗ ಕ್ರಿಯೇಟ್ ಮಾಡಿದೀನಿ ಅಂದ್ರೆ, ಎಷ್ಟೋ ಜನ ಹೌಸ್ ವೈಫ್ಸ್ ಇದ್ದಾರೆ, ದೇ ಹ್ಯಾವ್ ದಟ್ ಸೆಲ್ಫ್ ಡೌಟ್, ಲೈಕ್ ಅವ್ರಿಗೆ ಏನ್ ಹೇಳ್ತೀರಾ ನೀವು? ಮ್ಯಾಮ್ ಇನ್ನೊಂದು ನಾನ್ ಕಲ್ತಿರೋದ್ರಲ್ಲಿ ಹೇಳುದು, ನನ್ನಿಂದ ಆಗಲ್ಲ ಅಂತ ಯಾವತ್ತೂ ಹಿಂಜರಿಬಾರ್ದು ಮ್ಯಾಮ್. ಹಾ ಹಾ ಯಾವ್ದೇ ಕಾರಣ ಅದನ್ನ ನಾವ್ ಅನ್ಕಂತ ಹೋದಷ್ಟು ನಮ್ಮನ್ನ ಹಿಂದೆ ತಳ್ಳುತ್ತದು. ಹಾ ಹಾ ಇದ್ರಿಂದ ತುಂಬಾನೇ ಕಲಿಬಹುದು ಮ್ಯಾಮ್. ಪೇಶನ್ಸ್. ಹಾ ಹಾ ಮುಂಚೆ ನನಗೆ ಆನ್ ಟೈಮಲ್ಲಿ ಏನೂ ಆಗ್ಲಿಲ್ಲ ಅಂದ್ರೆ ತುಂಬಾ ಟೆನ್ಷನ್ ಆಗ್ತಿತ್ತು ಮ್ಯಾಮ್. ತುಂಬಾ ಪೇಶನ್ಸ್ ಇಂದ ಕಾಯ್ತೀನಿ. ಪೇಶನ್ಸ್ ಬಂದ್ಬಿಟ್ಟಿದೆ ನಿಮ್ಗೆ ಹಂಗಾದ್ರೆ. ನಿಜ ಮ್ಯಾಮ್. ಅದೊಂದು ಸ್ವಲ್ಪ ನನಗೇನಾದ್ರೂ ಸ್ಯಾಡ್ನೆಸ್ ಫೀಲ್ ಆಯ್ತು ಅಂದ್ರೆ, ಬೇಜಾರಾಯ್ತು ಅಂದ್ರೆ ನೀಟಾಗಿ ಇದ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀನಿ ಮ್ಯಾಮ್. ಎಸ್, ರೀಚಾರ್ಜಿಂಗ್ ಅಲ್ವಾ, ಒಳ್ಳೆ ಮೆಡಿಸಿನ್ ತರ. ಹಾ ಅಂದ್ರೆ ಈಗ ಮನೇಲಿ ಯಾವ್ದೇ ರೀತಿ ಸ್ಟ್ರೆಸ್ ಇದ್ರೂ ಕೂಡ ಹ್ಮ್ ಜಸ್ಟ್ ಮೂಮೆಂಟ್ ಇದ್ರಲ್ಲಿ ಹೋದ್ರೆ ಹಾ, ಕಂಪ್ಲೀಟ್ ಆಗಿ ಮರಿತೀವಿ ಅದನ್ನ. ಹೌದು ಸ್ಟ್ರೆಸ್ ನ ರಿಲೀಸ್ ಮಾಡುತ್ತೆ ಮ್ಯಾಮ್. ಹೌದೌದು, ಅಮೇಸಿಂಗ್. ಎಸ್, ರಿಯಲಿಸ್ಟಿಕ್ ಡ್ರಾಯಿಂಗ್ ಆ ರೀತಿ ಡೀಪ್ ಮೆಡಿಟೇಷನ್ ತರ. ಸಿ ಹೌಸ್ ಹೌದು. ವೈಫ್ಗಳು ಈಗ ಕ್ರಿಯೇಟ್ ಮಾಡಿ ಅವ್ರ ಪ್ರೊಫೆಷನ್ ಕಟ್ಕೋಬೋದಾ, ಏನಂತೀರಾ? ಕಟ್ಕೋಬಹುದು ಮ್ಯಾಮ್. ಎಲ್ಲಾ ಬೆನಿಫಿಟ್ ಇದೆ ಮೇಡಮ್ ಇದ್ರಲ್ಲಿ. ಹಾ ಹಾ ರಿಯಲಿಸ್ಟಿಕ್ ಡ್ರಾಯಿಂಗ್ ಕಲ್ತ್ಕೊಂಡು ನಾವ್ ಇದ್ರಲ್ಲೇ ಇರ್ತೀವಿ ಅದ್ರಲ್ಲೇ ಇರ್ತೀವಿ ಅಂತ ಏನು ಇಲ್ಲ. ಇದನ್ನ ಕಲ್ತು ಮನೇಲಿ ತುಂಬಾ ಜನ ಈ ತರ ಮಾಡೋರು ಇದಾರೆ ಮ್ಯಾಮ್. ಅದನ್ನ ಹೊರಗಡೆ ತೋರ್ಸ್ಕೊಳಲ್ಲ. ಹೌದು. ಹಂಗಾಗಿ ಇದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಕೇಳ್ತೀನಿ. ಹೌದು, ಸೂಪರ್, ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮೆಸೇಜ್, ಲತಾ ಮ್ಯಾಮ್. ಸೂಪರ್. ಥ್ಯಾಂಕ್ ಯು. I'm so happy and I'm blessed to have you in my art community. ನಾನಂತೂ ದೇವರಲ್ಲಿ ಕೇಳ್ತಾ ಇರ್ತೀನಿ, ಓಕೆ ಈ ತರ ನಮ್ ಕಮ್ಯುನಿಟಿಗೆ ಬರ್ಲಪ್ಪ, ಲೈಕ್ ಎಸ್ ಓವರ್ಲೋಡೆಡ್ ಇನ್ಸ್ಪಿರೇಷನ್ ಕೊಡೋ ತರ ಅಂತ. ಓಕೆ, ಇನ್ಯಾರು ಮಾತಾಡ್ತೀರಾ ಆನ್ ಕ್ಯಾಮ್ರಾ? ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ. ಸೊ ದೇವ್ ಎಲ್ಲಿ? ಎಸ್ ಮ್ಯಾಮ್. ದೇವ್, ಎಸ್. ನೀವು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಇಲ್ಲ ಹೇಳ್ಕೊಡ್ತೀರಾ ಇಲ್ಲ, ಮ್ಯಾಮ್. ಕ್ಯಾಮ್ರಾ ಬರ್ತಾ ಇಲ್ಲ ಪುಟಾಣಿ ನಿಮ್ದು. ಮ್ಯಾಮ್ ಆನ್ ಮಾಡಿದ್ದೀನಿ. ಹೌದಾ? ಹಾ, ಈಗ ಬರ್ತಾ ಇದೆ, ಹೇಳಿ. ಮ್ಯಾಮ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾ 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 ಇಲ್ಲಿ ಹೇಳಿ, ತೊಂದ್ರೆ ಇಲ್ಲ. ಮ್ಯಾಮ್. ನೀವು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಹೋಗ್ತೀರಾ ಮ್ಯಾಮ್. ಮ್ಯಾಮ್ ಮತ್ತೆ ಹ್ಮ್ ಮ್ಯಾಮ್
ನಾನು ಎರಡು ಡ್ರಾಯಿಂಗ್ ಕ್ಲಾಸ್ ಹೋಗ್ತಾ ಇದ್ದೆ ಮ್ಯಾಮ್. ಹಾ ಅವಾಗ ಮ್ಯಾಮ್ ಅವಾಗ ಅವ್ರು ಅಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾ ಇರ್ಲಿಲ್ಲ ಮ್ಯಾಮ್. ಹಾ 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 ನೀವೇ ಚೆನ್ನಾಗಿ ಹೇಳ್ಕೊಡ್ತೀರಾ ಹೌದಾ, ನಿಮ್ಗೆ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿ? ಮ್ಯಾಮ್. ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಮ್ಯಾಮ್. ಆಲ್ರೆಡಿ ತುಂಬಾ ಚೆನ್ನಾಗಿ ಮಾಡ್ತೀರಲ್ವಾ? ಅಂಡ್ ನಾನಂತೂ ಅಟ್ಲೀಸ್ಟ್ ನಾನು ಒಳ್ಳೆ ರಿಯಲಿಸ್ಟಿಕ್ ಡ್ರಾಯಿಂಗ್ ನೋಡ್ಬೇಕು. ನೀನ್ ಸ್ವಂತವಾಗಿ ಕ್ರಿಯೇಟ್ ಮಾಡಿರೋ ಡ್ರಾಯಿಂಗ್ಸ್ ಅಂತೂ ಇನ್ಕ್ರೆಡಿಬಲ್ ಆಗಿ ಮಾಡಿದ್ಯಾ. ಲೈಕ್ ಲೈಟ್ ಕ್ಲಾಸ್ ಡ್ರಾಯಿಂಗ್ಸ್ ಗಳು ನನಗೆ ಅಷ್ಟೊಂದು ಓಕೆ ಆಗ್ಲಿಲ್ಲ. ಲೈಕ್ ನೀನ್ ಸ್ವಂತವಾಗಿ ಮಾಡಿದ್ಯಲ್ಲ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಐ ಡೋಂಟ್ ನೋ ನಿಂಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ನಿಂಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಕ್ಲಾಸ್ ಒಳಗಡೆ? ಎಲ್ಲಿದೆ? ಲಾಗೌಟ್ ಆಯ್ತಾ? ಓಕೆ ರೈಟ್. ಇನ್ಯಾರಾದ್ರೂ ಮಾತಾಡ್ತೀರಾ ಆನ್ ಕ್ಯಾಮ್ರಾ? ಮೇಡಮ್, ಇನ್ನೊಂದು ವಿಚಾರ ನಾನು ಹಂಚ್ಕೋಬೇಕ್ರಿ. ಸರ್ ಹೇಳಿ. ನನಗ ನಿಮ್ ಕ್ಲಾಸಿಂದ ಬಹಳ ಹಾ ಸರ್ ಹೇಳಿ ಸರ್. ಅತಿಯಾಗಿ ಲೈಕ್ ಆಗಿರ್ತಕ್ಕಂಥ ವಿಷಯಗಳು ಒಂದೆರಡು ಶೇರ್ ಮಾಡ್ಕೊತೀನಿ. ಹಾ ಸರ್ ಹೇಳಿ ಸರ್. ನೀವು ಪ್ರತಿಯೊಂದು ಪಾರ್ಟ್ಸ್ ಹೇಳುವಾಗ ಒಂದೊಂದು ಟ್ರಿಕ್ಸ್ ಅನ್ನ ಹೇಳ್ತಿದ್ರಿ ನಮ್ಗ. ಫಾರ್ ಎಕ್ಸಾಂಪಲ್, ಇಯರ್ ಡ್ರಾಯಿಂಗ್ ಡ್ರಾ ಮಾಡುವಾಗ ಅಲ್ಲಿ ಒಂದಿಷ್ಟು ಕೋಡ್ಗಳನ್ನ ಹೇಳಿದ್ರಿ ನಮ್ಗ. ಅವು ಲೈಫ್ ಲಾಂಗ್ ನಮ್ಮನ್ನ ಮರೆಯಲ್ಲ ಅವು. ಫಾರ್ ಎಕ್ಸಾಂಪಲ್, ಒಂದು ಇಯರ್ ಡ್ರಾ ಮಾಡುವಾಗ ಒಂದು ಸ್ಮಾಲ್ ಇಯರ್, ಅಲ್ಲಿ ಹುಕ್ಕು, ಉಲ್ಟಾ ಸಿ, ಇಂಥ ಇಂಥ ಕೋಡ್ಗಳನ್ನ ಅದು ಬಹಳಷ್ಟು ಎಫೆಕ್ಟಿವ್ ಆಗಿ ಮೆಮರಿಯಲ್ಲಿ ಉಳಿತಕ್ಕಂತ ಒಂದು ವಿಚಾರ ಮೇಡಮ್. ಇನ್ನ ಎರಡನೇದಾಗಿ ಬಂದ ಲಿಪ್ಸ್ ಡ್ರಾಯಿಂಗ್, MIU. ಈ ಒಂದು ವರ್ಡ್ ಅನ್ನ ನೆನಪಿಟ್ಬಿಟ್ರೆ ಆ ಲಿಪ್ ಅನ್ನ ಎಷ್ಟೇ ಡಿಫಿಕಲ್ಟ್ ಆದ್ರೂ ನಾವು ಬಿಡಿಸ್ಬೋದು. ದಟ್ ಈಸ್ ಈಸಿ ಅನ್ನುವಂಥದ್ದು. ಇನ್ನೂ ಒಂದು ಸಿಂಪ್ಲಿಫಿಕೇಶನ್ ಅಂತಕ್ಕಂಥದ್ದು ಒಂದು ಟಾಪಿಕ್ ಅನ್ನ ಹೇಳಿದ್ರಿ ನೀವು. ನಿನ್ನೆ ಮಾರ್ನಿಂಗ್ ನಮ್ಮ ಮಿಸಸ್ ನನ್ಗೊಂದು ಚಾಲೆಂಜ್ ಮಾಡಿದ್ರು. ನಾನು ಈಗಲ್ ಡ್ರಾಯಿಂಗ್ ಮಾಡ್ಬೇಕಂತೇಳಿ ಒಂದು ಡೌನ್ಲೋಡ್ ಮಾಡಿದೆ ಈಗಲ್ದು. ಅದು ನನ್ಗೆ ಸ್ಟಾರ್ಟಿಂಗ್ ಅಲ್ಲೇ ನಿಮ್ ಕಡೆಯಿಂದ ಆಗಲ್ಲ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ಬಟ್ ನಾನು ಆ ಸಿಂಪ್ಲಿಫಿಕೇಶನ್ ಟಾಪಿಕ್ ಅನ್ನ ಅಲ್ಲಿ ಅಪ್ಲೈ ಮಾಡ್ಕೊಂಡ ಈಸಿಯಾಗಿ ನಾನು ಈಗಲ್ ಅನ್ನ ಡ್ರಾ ಮಾಡಿದೆ ಮೇಡಮ್. ನೀವ್ ಹೇಳಿದ ಮೆಥಡ್ ಅನ್ನ ಸಿಂಪ್ಲಿಫಿಕೇಶನ್ ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ ಈಸಿಯಾಗಿ ನಾನು ಮಾಡಿದೆ. ಬಟ್ ನನಗೆ ನೀವು ಹೇಳಿರ್ತಕ್ಕಂಥ ಟ್ರಿಕ್ಸ್ ಏನದಾವಲ್ಲ ಅವುಗಳನ್ನ ಯೂಸ್ ಮಾಡ್ಕೊಂಡ್ ಬೇಕಾದಂತ ಟಫೆಸ್ಟ್ ಒಂದು ಪೋರ್ಟ್ರೇಟ್ ಅಥವಾ ಒಂದು ಸ್ಕೆಚ್ ಅನ್ನ ಮಾಡಬಹುದಂತ ಕಾನ್ಫಿಡೆನ್ಸ್ ಅನ್ನ ತಂದು ಕೊಟ್ಟಿರ್ತೀರ. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಬೈ ದ ವೇ, ಅದು ತುಂಬಾ ಚೆನ್ನಾಗಿದೆ. ಅದು ಎಷ್ಟು ಟೈಮ್ ತಗೊಂಡ್ರಿ? 2 days ಮಾಡೀನಿ ಮೇಡಮ್. half an hour. ಅಮೇಝಿಂಗ್. ತುಂಬಾ ಚೆನ್ನಾಗಿ ಬಂದಿದೆ ಅದು ಆರ್ಟ್. ಓಕೆ, ಥ್ಯಾಂಕ್ ಯು. ಇನ್ಯಾರು ಮಾತಾಡೋರಿಲ್ಲ ಅಲ್ವಾ? ಓಕೆ, ಎಲ್ಲದೂ ಕಂಪ್ಲೀಟ್ ಆಗಿದೆ. ಓಕೆ, ಎಸ್. ಸೊ ಕ್ಲಾಸ್ ಎಂಡ್ ಮಾಡೋಣ. ಅಂಡ್ ಇಟ್ಸ್ ಆಲ್ಮೋಸ್ಟ್ ಲೈಕ್ 10 o'clock ಆಗಕ್ಕೆ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ನಿಮ್ ಟ್ರೂ ಎಕ್ಸ್ಪೀರಿಯನ್ಸ್, ಟ್ರೂ ಸ್ಟೋರಿಯನ್ನ ಶೇರ್ ಮಾಡಿದ್ದು. ಸೊ ಮೈ ಹಾರ್ಟ್ ಅಂಡ್ ಮೈಂಡ್ ವಾಸ್ ಫುಲ್. ಲೈಕ್ ನನಗೆ ವರ್ಡ್ಸ್ ಅಲ್ಲಿ ಹೇಳೋದು ಖಂಡಿತ ಸಾಧ್ಯ ಆಗಲ್ಲ. ಅಂಡ್ ಇದು ನೆಕ್ಸ್ಟ್ ಬರೋರ್ಗೆ ಇನ್ನೂ ಚೆನ್ನಾಗಿ ನಾನು ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ಇದಾಗುತ್ತೆ. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಕ್ಲಾಸ್ನ ಎಂಡ್ ಮಾಡೋಣ. ಅಂಡ್ ಇನ್ನೇನೇನ್ ಡೀಟೇಲ್ಸ್ ಇದೆ ಅದನ್ನ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಒನ್ ಅಂಡ್ ಆಲ್ ದ ಕ್ರಿಯೇಟಿವ್ ಸೋಲ್ಸ್. ಆಲ್ ದ ಬೆಸ್ಟ್ ಅಂಡ್ ನಿಮ್ಮ ಬ್ರೈಟ್ ಫ್ಯೂಚರ್ಗೆ ನನ್ನ ಕಡೆಯಿಂದ. ಸೊ ಐ ಕಂಪ್ಲೀಟ್ಲಿ ಹಾರ್ಟ್ಲಿ ವಿಶ್ ಯು ದ ಗುಡ್ ಲಕ್. Thank you so much. And yes, good night. Bye bye. ಈ ಕ್ಲಾಸ್ನ ಎಂಡ್ ಮಾಡೋಣ. ಬಾಯ್ ಮ್ಯಾಮ್. ಗುಡ್ ನೈಟ್. Bye bye. Good night.